ಪಾಲಯ ಗಜಮುಖ ಪಾರ್ವತಿ ನಂದಯ ಗಜಮುಖನೇ ಪಾಲಿಸು ಗಜಮುಖ ಪಾರ್ವತಿ ನಂದನ ಜಾಲವ ಮಾಡದೆ ಪಾಲಿಸು ನಮ್ಮನು ಶಂಭು ಕುಮಾರ ಕುಂಭಿನಿ ಗೊಡೆಯ ನಂಬಿದೆ ನಿಲ್ಲನು ಬೆಂಬಿಡದೆಯ ಪೊರೆ ಶಂಭು ಕುಮಾರ ಕುಂಭಿನಿ ಗೊಡೆಯ ನಂಬಿದೆ ನಿಲ್ಲನು ಬೆಂಬಿಡದೆಯ ಪೊರೆ ಶಂಭು ಕುಮಾರ ಕುಂಭಿನಿ ಗೊಡೆಯ ನಂಬಿದೆ ನಿಲ್ಲನು ಬೆಂಬಿಡದೆಯ ಪೊರೆ ಗಜಮುಖನೇ ಪಾಲಿಸು ಪೊಡವೀಜ ಕೇಳವರ ನುಡಿಗೆ ಹಿಗ್ಗುತ್ತ ಸುರಪ ಪೊಡವೀಜ ಕೇಳವರ ನುಡಿಗೆ ಹಿಗ್ಗುತ್ತ ಸುರಪ ಅಡರಿ ಗಜವಾದ್ಯ ಸಂಗೀತ ನೃತ್ಯದಿ ಸುರರ ಗಡಣ ಸಹಿತಾನಂದದಿವು ವನ ವಿಹಾರಕ್ಕೆ ಗರ್ವದಿವು ತೆರಳಲಿತ್ತ ಅಗ್ನಿ, ಯಮ, ವರುಣ, ವಾಯು, ಕುಬೇರ, ನಿರುತಿ, ಈಶಾನ ದೇವರ್ಕಳೆ, ಸುಮನಸರು ನೀವು. ನಿಮ್ಮನ್ನೆಲ್ಲರನ್ನೂ ನೋಡಿದಾಗ ಬಹಳ ಸಂತೋಷವಾಗ್ತಾ ಉಂಟು. ನೀವು ಹೇಳಿದ ಮಾತಿನಿಂದಲೂ ಹಿಗ್ಗಿ ಹೋದೆ ನಾನು. ಯಾಕಂದರೆ ಆಡಿದ್ದೆಲ್ಲವೂ ಸತ್ಯವಾದಂತಹ ನುಡಿ. ಕೇವಲ ನಮಗೆ ಈ ಸ್ವರ್ಗ ಸಿಕ್ಕಿತು ಎನ್ನುವ ಆನಂದದಿಂದ ಭಾವಾವಶರಾಗಿ ಏನೋ ಮಾತನ್ನಾಡಿದವರಲ್ಲ ನೀವು. ಬದಲಾಗಿ ಸತ್ಯವನ್ನು ವಿಚಾರ ಮಾಡಿ ಆಡಿದವರು. ತ್ರಿಮೂರ್ತಿಗಳೇ ಒಲಿದಿದ್ದಂತಹ ನಾಕೈದು. ಅಂದರೆ ಕಷ್ಟ ಇಲ್ಲ, ಪಾಪ ಇಲ್ಲ. ಇದು ಅಂತಹ ಸ್ವರ್ಗಕ್ಕೆ ಅಧೀಶನಾಗಿದ್ದೇನೆ ನಾನು. 100 ಅಶ್ವಮೇಧಗಳನ್ನು ಮಾಡಿದ ಕಾರಣವೇ ನಾವೀ ಸ್ವರ್ಗಕ್ಕೆ ಏರಿದ್ದೇವೆಯೇ ಹೊರತು ಸುಮ್ಮನೆ ಯಾರೋ ಕರುಣೆಯಿಂದ ಒಲಿದಿತ್ತಂತಹದ್ದಲ್ಲ ಇದು. ಆದುದರಿಂದ ಸಂತೋಷದಿಂದಲೇ ಇರಬೇಕು ಇಲ್ಲಿ 100 ವರ್ಷಗಳ ಪರ್ಯಂತರ. ಅದಕ್ಕಾಗಿ ನೃತ್ಯ, ಗಾಯನ, ವಿವಿಧ ವಿನೋದಾವಳಿಗಳು ನೀವೆಲ್ಲ ಹೇಳಿದ್ದೀರಿ. ಈಗ ವನವಿಹಾರಕ್ಕೆ ನಾವು ತೆರಳಬೇಕು ಅಂತ. ಆದ್ದರಿಂದ ತಡ ಮಾಡಲಿಕ್ಕಿಲ್ಲ. ಬರ್ಲಿ ಐರಾವತ ಅಂತ ಹೇಳಿದ ಕ್ಷಣದಲ್ಲೇ ಬಿಳಿಯಾನೆ ನನ್ನ ಮುಂದೆ ಬಂದು ನಿಂತಿತ್ತು. ಏರಿದ್ದೇನೆ ಅಂಬಾರಿ ಹಾಕಿ ಅದರ ಮೇಲೆ. ಎಲ್ಲರೂ ಜಯಘೋಷವನ್ನು ಮಾಡುತ್ತಾ ಮುಂದುವರಿಯಬೇಕು. ಸಂಪೂರ್ಣ ಸಂತೋಷದಿಂದ ಕಾಲವನ್ನು ಕಳೆಯಬೇಕು. ತಡ ಯಾಕೆ, ಹೋಗೋಣ ಮುಂದೆ. ಹಿತವಿದು ತ್ರೈಮೂರುತಿಗಳ ಮತದಲ್ಲಿ ಶತಮಗದಿವ ಮಾಳು ತಲಿಗನ್ನು
ಮತದಲ್ಲಿಯೇ ಶತಮಕ ದಿವ ವಾಳುತ್ತಲಿಗನು ಅತುಳ ಭಾಗ್ಯವಿಲ್ಲತಿಶಯವಾಗಲೇ ಅತುಳ ಭಾಗ್ಯವಿಲ್ಲತಿಶಯವಾಗಲೇ ನುತ ಮುನಿಪತಿ ಸ್ವರ ಕೈದಿದನು ಹಿತವಿದು ತ್ರೈಮೂರುತಿಗಳ ಮತದಲ್ಲಿ ಸರ್ವ ಹಿತವನ್ನೇ ಸ್ವಹಿತ ಎಂದು ಭಾವಿಸಿರುವ ಈ ದುರ್ವಾಸನಿಗೆ ಈ ಹೊತ್ತು ಕೇವಲ ಲೋಕಕ್ಕೆ ಮಾತ್ರವಲ್ಲ ತ್ರೈಮೂರ್ತಿಗಳಿಗೂ ಹಿತವಾಗುವಂತೆ ನಡೆಯುವ ಅಪೂರ್ವ ಅವಕಾಶ ತಾನಾಗಿ ಒದಗಿ ಬಂದಿದೆ. ಈ ಬದುಕು ಪರಶಿವನ ವರ ಪ್ರಸಾದ ಎನ್ನು ಅರ್ಥ ಮಾಡಿಕೊಂಡಿದ್ದರಿಂದ ದೀರ್ಘವಾದ ತಪಶ್ಚರ್ಯೆಯ ಮೂಲಕ ಲೋಕ ಕಲ್ಯಾಣಕ್ಕೆ ಕಂಕಣಬದ್ಧನಾದವನು ನಾನು. ಆದರೆ ಲೋಕ ಪರಿಪಾಲನಾ ಕರ್ತೃವಾದ ಶ್ರೀಮನ್ನಾರಾಯಣನನ್ನು ಪ್ರತ್ಯಕ್ಷವಾಗಿ ಪೂಜಿಸಬೇಕು ಎನ್ನುವ ಉದ್ದೇಶದಿಂದ ವೈಕುಂಠಕ್ಕೆ ಹೋದೆ. ಹಾಲು ಕಡಲಿನ ಮೇಲೆ ಶೇಷಶಯನನಾಗಿರುವಂತ ಮಹಾವಿಷ್ಣುವಿನ ಪಾದಕಮಲವನ್ನು ಅರ್ಚಿಸಿದೆ, ಶುಭಾಶೀರ್ವಾದವನ್ನು ಪಡೆದೆ. ಅಷ್ಟು ಮಾತ್ರ ಅಲ್ಲ, ತನ್ನ ಮೆಚ್ಚುಗೆಗೆ ದ್ಯೋತಕವಾಗಿ ಆ ನಾರಾಯಣ ಪ್ರಸಾದ ರೂಪವಾಗಿ ಕರುಣಿಸಿದಂತ ಕುಸುಮ ಮಾಲೆ, ನೆನೆದವರ ಮನದ ಇಷ್ಟಾರ್ಥವನ್ನು ಈಡೇರಿಸುವಂತ ಮಂದಾರ ಕುಸುಮ ಮಾಲಿಕೆಯನ್ನು ಸ್ವೀಕರಿಸಿ ಹೊರಟೆ. ಆದರೆ ಆಲೋಚನೆ ಮಾಡಿದ್ದು ನಾನು, ಏನು ಲೋಕ ಸಂಸಾರಿ ಸರ್ವಸಂಗ ಪರಿತ್ಯಾಗಿ ಇಂತಹವನಿಗೆ ಈ ಮಾಲೆಯ ಅಗತ್ಯ ಉಂಟೆ? ಹಾಗಿದ್ರೆ ಏನು ಮಾಡೋಣ? ಬೇರೆ ಏನೂ ಅಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದಕ್ಕಾಗಿ ಬ್ರಹ್ಮನಲ್ಲಿಗೆ ತೆರಳಿದೆ. ಕಮಲನಾಭನ ಪ್ರಸಾದ ಕಮಲ ಜನಾದ ನಾನು ಸ್ವೀಕರಿಸಲಾರೆ, ಕೈಲಾಸಕ್ಕೆ ಹೋಗುವಂತ ದಾರಿ ತೋರಿಸಿದ. ಆದರೆ ಪರಮೇಶ್ವರನ ಮಾತೇ ಬೇರೆ. ನಾನು ವಿಷ್ಣುವಿನಲ್ಲೇ ಅಂತಸ್ಥನಾಗಿರುವುದರಿಂದ ನಾನಿದನ್ನು ಸ್ವೀಕರಿಸಿದರೆ ದತ್ತಾಪಹಾರ ಮಾಡಿದ ಹಾಗೆ ಆಗ್ತದೆ. ಆದದ್ರಿಂದ ನಿನಗೆ ಇಷ್ಟ ಬಂದವರಿಗೆ ಲೋಕ ಹಿತವಾಗುವುದಕ್ಕಾಗಿ ನೀಡುವಂತ ಹರಸಿ ಕಳುಹಿಸಿದ. ಈಗ ನಾನು ಆಲೋಚನೆ ಮಾಡುವುದು ಏನು? ಲೋಕಹಿತವಾಗಬೇಕು, ಅಷ್ಟು ಮಾತ್ರ ಆದ್ರೆ ಸಾಲದಲ್ಲ, ಮೂರು ಮೂರ್ತಿಗಳಿಗೂ ಹಿತ ಅನ್ನಿಸಬೇಕು. ಹೌದು. ಹಾಗಿದ್ರೆ ಯಾರಿಗೆ ಕೊಡುವುದು? ಯೋಚನೆ ಮಾಡಿದಾಗ ಒಬ್ಬ ಇದ್ದಾನೆ, ತ್ರಿಮೂರ್ತಿಗಳ ಸಮಾನ ಅನುಗ್ರಹ ವಿಶೇಷಕ್ಕೆ ಪಾತ್ರನಾಗಿ ಶತಮನ್ಯು ಅನ್ನುವಂತ ಹೆಸರನ್ನು ಪಡೆದು ಸದ್ಯ ಸ್ವರ್ಗಲೋಕದ ಸುಧರ್ಮ ಸಭೆಯ ಅಧ್ಯಕ್ಷೀಯ ಪೀಠಕ್ಕೆ ಏರಿಸಲ್ಪಟ್ಟ ಒಬ್ಬ ಇದ್ದಾನೆ, ಪುರಂದರ ಇಂದ್ರ. ಆತನಿಗೆ ನೀಡಬೇಕು, ಇದರಿಂದ ಲೋಕಕ್ಕೆ ಮಂಗಳವಾಗಬೇಕು, ಆತನ ಅತುಳ ಐಶ್ವರ್ಯ ಅತಿಶಯವಾಗಬೇಕು. ಹೀಗೆ ತೀರ್ಮಾನವನ್ನು ಮಾಡಿದ್ದೇನೆ. ನನ್ನ ಈ ಸರಿಯಾದ ತೀರ್ಮಾನ ಎನ್ನುವ ಆತ್ಮವಿಶ್ವಾಸದಿಂದ ಮೈ ಪುಳಕಗೊಂಡಿದೆ. ತಡ ಮಾಡುವುದಲ್ಲ, ನೇರವಾಗಿ ಸ್ವರ್ಗವನ್ನ ಸೇರಿಕೊಳ್ಳುತ್ತೇನೆ, ಸುಧರ್ಮ ಸಭೆಯತ್ತ ನಡೆಯುತ್ತೇನೆ. ಓಹೋ, ಬರ್ತಾ ಇದ್ದಾರೆ ಮುಂದಕ್ಕೆ ಮುನಿಪತಿ ದೂರ್ವಾಸರು. ಮಾತಾಡಿಸದೆ ಆಗುವುದಿಲ್ಲ. ಹಾಗಂತ ಮಾತಾಡಿಸ್ತೇವೆ ಕಾಲವನ್ನು ಕಳೆದರೆ ಅವರು ಇಲ್ಲೇ ನಿಂತು ಬಿಟ್ಟಾರು. ಅದಕ್ಕಾಗಿ ಔಪಚಾರಿಕವಾಗಿ ಒಂದೆರಡು ಮಾತು. ಮುನಿಪನಿಲ್ಲಲು ಕಂಡರನ್ನಯ ಮನಕ್ಕೆ ಸೋಚಿಗವಾಗಿ ಮುನಿಪಾಯ ಮುನಿಪಾನಿಲ್ಲನು ಕಂಡರೆಲ್ಲಯ ಮನಕ್ಕೆ ಸೋಜಿಗಮಾಗಿ ತೋರ್ಪುದು ತನು ಪುಳಕಗೊಂಡಿರುವ ಬಗೆಯೇನೆಲುತ ಲುಸುರುವ ಮುನಿಪಾಯ
ದೇವೇಂದ್ರ, ಕೆಳಗಿಳಿದು ಪಾದಕ್ಕೆ ಬೀಳೋಣ ಅಂತ ಹೇಳಿದರೆ ಅವಕಾಶ ಇಲ್ಲ. ಮತ್ತೆ ಕಾಲು ಹಿಡಿಯಬೇಕು ಅಂತ ಆಲೋಚನೆ ಮಾಡುವುದಾದರೆ ನಾನಿರುವ ಸ್ಥಾನದಲ್ಲಿ ಆ ಸ್ಥಾನದಲ್ಲಿರಬೇಕಾಗಿತ್ತು. ನೀವು ಅಲ್ಲಿಗೆ ಬರಬೇಕಾಗಿತ್ತು. ಅಲ್ಲಿಗೆ ಅಂತಲೇ ಹೊರಟವನು ನಾನು. ಆದರೆ ಮಾರ್ಗ ಮಧ್ಯದಲ್ಲಿ ಸಿಕ್ಕಿದ್ದೀರಿ. ಆದ್ದರಿಂದ ಇಲ್ಲಿಂದಲೇ ನಮಸ್ಕರಿಸ್ತಾ ಇದ್ದೇನೆ. ಆದೀತು. ನನಗೆ ಬಹಳ ಆಶ್ಚರ್ಯ ಕಾಣ್ತಾ ಉಂಟು. ನಮ್ಮ ನಾರದರಾದರೋ ತಿರುಗುತ್ತಲೇ ಇರುವವರು. ಆದರೆ ಉಳಿದ ಋಷಿಮುನಿಗಳೆಲ್ಲ ಎಲ್ಲೋ ಗುಹೆಯಲ್ಲೋ ಯಾವುದೋ ಕಾಡಿನಲ್ಲೋ ಅಂತರ್ಮುಖಿಗಳಾಗಿ ಧ್ಯಾನಾಸಕ್ತರಾಗಿರುವಂಥವರು. ಹಾಗೆ ನೀವು ಇರಬೇಕು ಅಂತ ನಾವು ಬಯಸುವವರು ಕೂಡ. ನೀವು ತಿರುಗುವುದಕ್ಕೆ ಹೊರಟಿರಲ್ಲ. ಉದ್ದೇಶ ಏನಾದರೂ ಇದ್ರೆ ಬರಬಾರದು ಅಂತ ಅಲ್ಲ. ಆದರೆ ಆದಷ್ಟು ತಿರುಗಾಟ ಕಡಿಮೆ ಮಾಡಬೇಕು. ನೀವು ಹೊರಗೆ ನೋಡುವುದಲ್ಲ, ಒಳಗೆ ನೋಡಬೇಕು. ಅದು ಅಂತರ್ಮುಖತೆ. ಬಂದಿರುವಾಗ ಬಹುಶಃ ಏನೋ ಗಹನವಾದ ವಿಷಯ ಇರಬೇಕು ಅಂತ ಭಾವಿಸ್ತೇನೆ. ಹಾಗೆ ಇದ್ರೆ ನನಗನ್ನಿಸುವುದು. ಇಲ್ಲೆಲ್ಲ ಹೇಳುವುದಲ್ಲ ಬೀದಿಯಲ್ಲಿ. ಅದಕ್ಕೆ ರಾಜಮಂದಿರ ಇದೆ. ನೀವು ಅಲ್ಲಿಗೆ ಬರಬೇಕು, ವಿಷಯವನ್ನು ನನ್ನಲ್ಲಿ ಹೇಳಬೇಕು. ಆದರೆ ಈಗ ಸಮಯಾವಕಾಶ ಇಲ್ಲ. ನಾನು ಹೊರಟ ಉದ್ದೇಶವೇ ಬೇರೆ, ಘನಕಾರ್ಯ. ಅದನ್ನು ಬದಿಗೊತ್ತುವುದಕ್ಕಾಗುವುದಿಲ್ಲ. ಆದ್ದರಿಂದ ಹೋದರೆ ಅಲ್ಲಿದ್ದಾರೆ ಪರಿಚಾರಕರು, ಅವರು ನಿಮ್ಮನ್ನು ಉಚಿತಾಸನ ಕೊಟ್ಟು ಕೊಳ್ಳಿರಿಸ್ತಾರೆ. ಇಂದ್ರ, ನಾನು ಬರ್ತೇನೆ ಅಲ್ಲಿ. ನೀನು ಅಲ್ಲಿಗೆ ಬರ್ತಿ, ಹೌದು. ನಾನು ಅಲ್ಲಿಗೆ ಹೊರಟವನು. ದಾರಿಯಲ್ಲಿ ಸಿಕ್ಕಿದೆಯಲ್ಲ ನೀನು, ಸಂತೋಷವಾಗಿದೆ. ಆದರೆ ನಿನ್ನ ಮಾತನ್ನು ಕೇಳಿದರೆ ಕೇಳಿ ವಿಸ್ಮಯದು ನುಡಿದ ಎಲಗೂಲಿಗವು ತಪ ಒಂದೇ ಎಲಗೂಳಿಗವು ತಪವಂತೆಯೇ ನಿರ್ಜರಲಾಳುವಿಕೆ ವೃದ್ಧಿಸುವದಿ ಸುಮಮಾಲೆಯಿಂದ ವಿಸ್ಮಯದಿ ದೇವೇಂದ್ರ, ಏನಾದರೂ ಕೆಲಸವಿದ್ರೆ ರಾಜಸ್ಥಾನಕ್ಕೆ ಬಂದು ಕಾಣಬಹುದು ಅಂತ ಹೇಳ್ತಾ ಇದ್ದಿ. ಅಲ್ಲಿ ಎಲ್ಲವನ್ನೂ ತ್ಯಜಿಸಿ ಲೋಕ ಕಲ್ಯಾಣಕ್ಕಾಗಿ ಕರ್ಮಿಸುವ ನನ್ನಂತವರಿಗೆ ಕೆಲಸ ಇರ್ತದೋ ಹೇಳು. ಇಂದ್ರ, ನಿನ್ನನ್ನು ಈ ಸ್ಥಾನಕ್ಕೆ ಏರಿಸಿದ ನಿಯುಕ್ತಿಗೊಂಡ 3 ಮೂರ್ತಿಗಳನ್ನು ಕಂಡು ಬರುತ್ತಿರುವವನು ನಾನು. ಅಲ್ಲಿಂದ ಇಲ್ಲಿಗೆ ಬರುವಾಗ ಏನು ಅವರ ಕೈಯಿಂದ ಪ್ರಸಾದವ ರೂಪದಲ್ಲಿ ನನಗೆ ದೊರಕಿತು, ಅದನ್ನು ಅವರ ಶರಣನಾದ ನಿನಗೆ ಕೊಟ್ಟು ಹೋಗೋಣ ಅಂತ ಬಂದದ್ದು ನಾನು. ಪ್ರಸಾದ? ಹೌದಯ್ಯ. ಏನೋ ಅದು? ನಾರಾಯಣ ದತ್ತವಾದಂತ ಮಂದಾರ ಕುಸುಮ ಮಾಲಿಕೆ. ಓ, ಮಂದಾರ ಮಾಲಿಕೆ. ನೀನು ಯೋಚಿಸಿದ ಕಾರ್ಯವೆಲ್ಲ ಸಿದ್ಧಿಯಾಗುವಂತೆ ಮಾಡುವಂತ ಕಾರಣೀಕದ ಮಾಲೆ. ಸಕಲ ಸೌಭಾಗ್ಯವು ವೃದ್ಧಿಯಾಗುವಂತೆ, ನೆನೆದ ಕಾರ್ಯವು ಸಿದ್ಧಿಯಾಗುವಂತೆ ಮಾಡಬಲ್ಲಂತ ಶಕ್ತಿಯುತವಾದ ಚೈತನ್ಯದಾಯಕವಾದ ಈ ಮಂದಾರ ಕುಸುಮ ಮಾಲಿಕೆಯನ್ನು ಲೋಕಕ್ಕೆ ಮಂಗಳವನ್ನುಂಟು ಮಾಡುವುದಕ್ಕಾಗಿ ನಿಯುಕ್ತಿಗೊಂಡಂತ ನಿನಗೆ ಕೊಡುವುದರ ಮೂಲಕ ನನ್ನ ಉದ್ದೇಶ, ನನ್ನ ಊಳಿಗ ಹೇಳಿದನಲ್ಲ, ಲೋಕ ಹಿತವನ್ನು ಸಾಧಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ಹೌದಪ್ಪ, ನೀವು ಹೇಳುವುದೇ ಹಾಗಲ್ವೇ? ನಿನ್ನ ವೈಭವವನ್ನು ಕಂಡು ಸಂತೋಷವಾಗಿದೆ. ಅದು ಇನ್ನಷ್ಟು ಹೆಚ್ಚಾಗಲಿ ಎನ್ನುವಂತ ಶುಭ ಹಾರೈಕೆಯೊಂದಿಗೆ, ಶುಭ ಆಶೀರ್ವಾದದೊಂದಿಗೆ ಈ ಕುಸುಮ ಮಾಲಿಕೆಯನ್ನು ನಿನ್ನ ಕೈಗಿತ್ತಿದ್ದೇನೆ. ಸ್ವೀಕರಿಸಯ್ಯ, ಸ್ವೀಕರಿಸು. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಾ ಸುಖಿನೋ ಭವಂತು ಅಂತ ಹೇಳುವವರು ನೀವು. ಉದ್ದೇಶ ಒಳ್ಳೇದಿದೆ,
ಕುಸುಮ ಮಾಲಿಕೆಯನ್ನು ನನ್ನ ಕೈಗೆ ಕೊಟ್ಟಿದ್ದೀರಿ. ಹೌದು. ಸೃಷ್ಟಿ ಮೂರ ಕೊನೆಯ ಸುರರ ಸೇವಕರನಗೆ ಶ್ರೇಷ್ಠತ ನೆಲುತ ತ್ರೈಮೂರ್ತಿಗಳು ಮುದದೊಳಿ ಪಟ್ಟದೊಡೆತನವಿತ್ತ ಮೇಲಪ್ಪುದಿದರೊಳೆ ನೆಲುತ ಗರ್ವದೊಳುಬ್ಬುತ ನನಗೆ ಮಂದಾರ ಮಾಲಿಕೆ ಯಾಕೆ? ನಾನು ನಮ್ಮವರು ಒಳ್ಳೆಯದಾಗಬೇಕು ಅಂತ. 3 ಲೋಕಕ್ಕೆ ಒಡೆಯನಾಗಿದ್ದೇನೆ. ರಾಜ್ಯವನ್ನು ವಿಸ್ತರಿಸೋಣವೇ, ಇನ್ನೆಲ್ಲಿಗೆ ವಿಸ್ತರಿಸೋಣ? ಅಲ್ಲ, ಬೇರೆ ಏನಾದರೂ ಭಾಗ್ಯಗಳು ಬರಲಿ. ಇನ್ನೆಲ್ಲಿಂದ ಬಂದೀತು ನನಗೆ ಭಾಗ್ಯ? ಇರುವ ಭಾಗ್ಯಗಳೆಲ್ಲ ನನ್ನಲ್ಲೇ ಉಂಟು. ಇನ್ನು ಬೇರೆ ಭಾಗ್ಯ ನನಗೆ ಸಿಕ್ಕುವುದಕ್ಕುಂಟೆ? ಇಲ್ಲ. ನಾರಾಯಣ ಕೊಟ್ಟ ಮಾಲಿಕೆ. ಬ್ರಹ್ಮ ಬೇಡ ಅಂತ ಹೇಳಿದರೆ, ಈಶ್ವರ ಬೇಡ ಅಂತ ಹೇಳಿದರೆ ಕಾರಣ ಏನು? ಅವರಿಗೆ ಏನು ಬೇಕೋ ಅದು ಉಂಟು ಅಂತ ಅರ್ಥ. ನೀವು ನನಗೆ ಕೊಟ್ರೆ ನನಗೇನೋ ಸ್ವಲ್ಪ ಕೊರತೆ ಉಂಟು ಅಂತ ನಾನೇ ಒಪ್ಪಿಕೊಂಡ ಹಾಗಾಗ್ತದೆ. ಹಾಗೆ ಆಗ್ತದ? ಒಲಿದು ಕೊಟ್ಟದ್ದುಂಟು ಬೇಕಷ್ಟು. ನಾನೇ ಇನ್ನೊಬ್ಬರಿಗೆ ಕೊಡಬೇಕಲ್ಲದೆ ಇದನ್ನು ವೃದ್ಧಿಸುವುದಕ್ಕೆ ಇನ್ನೆಲ್ಲುಂಟು? ತ್ರಿಮೂರ್ತಿಗಳು ಒಲಿದಿತ್ತ ಈ ಸಿಂಹಾಸನ ನೀವು ಏನು ತಿಳಿದಿರೋ ಏನೋ ನನಗೆ ಗೊತ್ತಿಲ್ಲ. ಏನು? ಕೊಟ್ಟಿದ್ದೀರಿ. ಕೊಟ್ರೆ ನಾನು ಬೇಡ ಅಂತ ಹೇಳಬಾರದು, ಸ್ವೀಕರಿಸಬೇಕು. ಯಾಕಂದ್ರೆ ನಾನೇ ಕೊಡುವುದಕ್ಕುಂಟಲ್ಲ ಬೇರೆಯವರಿಗೆ. ಆದ್ದರಿಂದ ಕೊಡಿ ಕೊಡಿ, ನೋಡೋಣ ಯಾರಿಗೆ ಕೊಡುವುದು ಅಂತ. ನನಗೆ ಬೇಡ ಹೌದು, ಆದರೆ ಯಾರಿಗೆ ಕೊಡೋಣ ಇದನ್ನು? ತೊಡಿದಳು ಮಾಲೆಯ ಗಜಗದ ಕುಡಿಗಯುಧಗಳಕ್ಕೆ ಬಿಸುಟೈ ತಗುದವು ಬಿಡದೀಕ್ಷಿಸುತ್ತ ಮುನಿಪವು ಕಿಡಿಗದರುದ ಸುರವರಿಗೆ ಘಟಿಸಿದವು. ಇಂದ್ರ, ಏನು 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 ಮಾಡಿಬಿಟ್ಟೆ ನೀನು? ಏನು ಮಾಡಿ? ಹೀಲರಾಜರನೆಯ ಕೈಗೊಂಡು ಉತ್ತಮ ಸ್ಥಾನವ ಕೆಡಿಸಿದೆಯ. ಎಲ್ಲ ಪುರಂದರ, ವಿಷ್ಣು ಪ್ರಸಾದ ರೂಪವಾದಂತಹ ಈ ಮಾಲಿಕೆ ನಿನ್ನ ಯೋಗಕ್ಷೇಮಕ್ಕೆ, ಲೋಕದ ಸುಕ್ಷೇಮಕ್ಕೆ ಕಾರಣವಾಗಲಿ ಅನ್ನುವಂತಹ ದೃಷ್ಟಿಯಿಂದ ನಿನಗೆ ಇತ್ತರೆ ಏನು ಮಾಡಿದ್ದು ನೀನು? ಏನು ಮಾಡಿಬಿಟ್ಟೆ ನೀನು ಹೇಳು? ನಾನೇ ಉಪಯೋಗಿಸ್ಲಿಲ್ಲ. ಬ್ರಹ್ಮದೇವ ಪೂಜೆ ಮಾಡಿದಂತಹ ಮಾಲೆ, ಶಿವ ಕರವನ್ನು ಮುಗಿದು ನಮಿಸಿದಂತಹ ಮಾಲೆ, ಅಂತಹ ಮಂದಾರ ಮಾಲಿಕೆಯನ್ನು ನಿನ್ನ ಐರಾವತಕ್ಕೆ ಕೊಡುವುದರ ಮೂಲಕ ಅದು ಮೆಟ್ಟಿ ಹುಡಿಯಾಗಿ ಧೂಳಾಗಿ ಹೋಗುವಾಗೆ ಮಾಡಿದೆಯಲ್ಲ ನೀನು. ನನ್ನ ಐರಾವತಕ್ಕೆ ಬೇಕಾಗಲಿಲ್ಲ, ಅದು ಮತ್ತೆ ನನಗೆ ಬೇಕಾದಿತ್ತು. ಯಾಕೆ ಬೇಕಾಗುವುದಿಲ್ಲ ಗೊತ್ತೋ ನಿನಗೆ? ಈ ರೀತಿ ಕೈದುಲಗೆ ಸಕಲ ಸುರವೆಲ್ಲ ಮಾಡಿದೆಯ ಮೊಳಗೆ ನಾಗ ಪದವಿಯ ಮುಂದೆ ಕ್ರೂರರಾಳಿರಲಿ ಕೆಲಗಾಲ ದಾರಿದ್ರ್ಯ ಅನುಭವಿಸಲ್ದು. ಎಲ್ಲ ಇಂದ್ರ, ಹೀಗೆ ಮಾಡುವುದಕ್ಕೆ ಕಾರಣ ಏನು ಅನ್ನುವುದನ್ನ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಒಂದು ಧನ ಮದ, ಇನ್ನೊಂದು ಅಧಿಕಾರ ಮದ. ಈ ಎರಡು ಇದ್ದು ದುರಹಂಕಾರದಿಂದ ಮೆರೆಯುತ್ತಿರುವಂತ ನೀನು ಈ ಮಂದಾರ ಮಾಲಿಕೆಗೆ, ದುರ್ವಾಸನಿಗೆ, ಹೋಗಲಿ 3 ಮೂರ್ತಿಗಳಿಗೂ ಅವಮಾನವನ್ನು ಮಾಡಿದೆಯಲ್ಲ. ಆದದ್ರಿಂದಲೇ ದುರ್ವಾಸನ ಶಾಪವನ್ನು ಹಿಡಿಯಬೇಕು ನೀನು. ಧನಮದದಿಂದ ಕೊಬ್ಬಿದಂತ ನಿನ್ನ ಸಕಲ ಸಂಪತ್ತು, ಅಷ್ಟ ಐಶ್ವರ್ಯಗಳು ವಾರಿಧಿಯಲ್ಲಿ ಕರಗಿ ಹೋಗಲಿ, ಕರಗಿ ಹೋಗಲಿ. ಅಧಿಕಾರ ಮದದಿಂದ ಮೆರೆದಿಯಲ್ಲ, ಅದು ಈ ಸುಧರ್ಮ ಸಭೆ ಅಧ್ಯಕ್ಷೀಯ ಪೀಠ, ಇದು ಕ್ರೂರ ರಾಕ್ಷಸರ ಬಾಲಾಗಲಿ. ಆಗಾಗ ಆಗಾಗ ನೀನು ದಟ್ಟ ದರಿದ್ರನಾಗಿ ತಿರುಗುತ್ತಾ ಇರಬೇಕು, ದಟ್ಟ ದರಿದ್ರನಾಗಿ ತಿರುಗುತ್ತಾ ಇರಬೇಕು. ದುರ್ವಾಸನಿಗೆ ಅವಮಾನವನ್ನು ಮಾಡಿದಿ, ದೇವರಿಗೆ ಅವಮಾನವನ್ನು ಮಾಡಿದಿ. ಇಂತಹ ನೀನು ಅದ ಪತನಕ್ಕೆ ಹೋಗಬೇಕು, ಅದ ಪತನಕ್ಕೆ ಹೋಗಬೇಕು. ನಾನು ಮತ್ತೆ ಭೂಮಿಯತ್ತ ತಪಶ್ಚರ್ಯೆಯತ್ತ ಸಾಗುತ್ತೇನೆ. ನೀನು ಕೆಳಗೆ 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 ಇಳಿದು
ನಾನು ಎಲ್ಲಿಗೆ ಇಳಿದು ಹೋಗ್ತೇನೆ, ಇವರು ಹೋದ್ರೋ ಇಲ್ವೋ ಸಾಕು. ಮತ್ತೆ ದೇವರುಗಳೆಲ್ಲ ಒಲಿದು ಕೊಟ್ಟದ್ದನ್ನು ಈ ಬಡ ಬ್ರಾಹ್ಮಣ ಕಸಿದುಕೊಳ್ಳಿಕ್ಕುಂಟ. ಶಾಪ ಶಾಪ, ಇಂಥವರೆಲ್ಲ ಶಾಪ ಕೊಟ್ಟು ಲೋಕ ಹಾಳು ಮಾಡ್ತಾರೆ ಅಂತ ಆದ್ರೆ ಮಾಡ್ಲಿ ನೋಡೋಣ. ಒಳಗದಿ ಕುಳ್ಳಿರಲು ದಿತಿಜರೆ ಬಲಯದಿ ಒಳಗದಿ ಕುಳ್ಳಿರಲು ದಿತಿಜರ ಪಾಳಯದಿ ಬಲಿಯ ಖಿಳ ವಿಭವದಿ ಕೇಳಿಸಿತು ಹೊರವಲಯದಲ್ಲಿ ಭಟರಟ್ಟ ಘಾಸಗಳು. ಒಳಗದಿ ಅಖಂಡವಾದ ಈ ಸೃಷ್ಟಿಯಲ್ಲಿ ಎರಡು ಲೋಕಗಳು, ಒಂದು ದಿವಿ ಮತ್ತೊಂದು ಭುವಿ. ದಿವಿಯ ಭವ್ಯತೆಗೆ ಪ್ರತೀಕವಾಗಿ ಸ್ವರ್ಗಲೋಕ, ಭುವಿಯ ಸಂಕೇತವಾಗಿ ಶೋಣಿತಪುರ. ಈಗ ನಾಕಲೋಕದಲ್ಲಿ ದಿತಿಜರ ಅಟ್ಟಹಾಸ, ದಿತಿಜರ ಪಾಳೆಯದ ಮಧ್ಯೆ ಶೋಣಿತಪುರದ ಅಧಿಕಾರಿಯಾದ ಬಲಿಚಕ್ರವರ್ತಿಯ ಆರೋಹಣ. ಭುವಿಯನ್ನು ದಿವಿಯನ್ನು ಸಂಧಿಸಿ ಬಿಟ್ಟಿದ್ದೇನೆ. ಶೋಣಿತಪುರದವರು ರಕ್ತ ಚೆಲ್ಲುವುದಕ್ಕೆ ಇರುವುದು ಲೋಕದಲ್ಲಿ ಹಲವರ ನಂಬಿಕೆ ಹಾಗೆ. ನಾನು ಹಾಗಲ್ಲ, ಯಾಕಂದ್ರೆ ನಮ್ಮ ಹಿಂದೆ ಭವ್ಯವಾದ ಪರಂಪರೆ ಉಂಟು. ಪ್ರಪಿತಾಮಹ ಹಿರಣ್ಯಕಶಿಪು, ಪಿತಾಮಹ ಭಕ್ತನೆಂದು ಪ್ರಸಿದ್ಧನಾದ ಪ್ರಹ್ಲಾದ, ತಂದೆ ವಿರೋಚನ, ನಾನು ವೈರೋಚನೆ. ತಾತನ ಆಜ್ಞೆ ಇತ್ತಲ್ಲ, ಬರಿದೆ ಸುರರ ಕೆಣಕದಿರು, ಹರಿಯ ವಿರೋಧವನ್ನು ಕಟ್ಟಿಕೊಳ್ಳದಿರು, ಸದ್ಧರ್ಮದಿಂದ ರಾಜ್ಯವನ್ನು ಆಳುವಂತ. ಹಾಗೆ ಶೋಣಿತಪುರವನ್ನು ಆಳ್ತಾ ಇದ್ದಾಗ ಮೊನ್ನೆ ಬಂದಂತಹ ನಾರದರು, ಅವರು ನಾರಾಯಣನ ಹಸ್ತಕರು, ನನಗೊಂದು ವಾರ್ತೆಯನ್ನು ತಂದಿತ್ತರು. ಸುರ ಲೋಕಕ್ಕೆ ಶಾಪ ಒದಗಿದೆ, ಸುರೇಂದ್ರ ಶಾಪಗ್ರಸ್ತನಾಗಿದ್ದಾನೆ, ಅಲ್ಲಿಯ ಸಕಲ ಸುವಸ್ತುಗಳು ಶರಧಿಯಲ್ಲಿ ಮುಳುಗುವುದಕ್ಕೆ ಸಿದ್ಧವಾಗಿವೆ. ಈ ಹೊತ್ತು ನಿಮ್ಮದೇ ಆದ ಸುರಲೋಕವನ್ನು ನೀನು ಸ್ವಾಧೀನಪಡಿಸಿಕೊಳ್ಳಬೇಕು. ಯಾಕಂದ್ರೆ ನಿಮ್ಮದೇ ಅದು. ಬಲಯುತರಾದವರು ಸ್ವರ್ಗವನ್ನು ಆಳುವಂತಾಗಲಿ, ಇದು ದೂರ್ವಾಸರ ಶಾಪ ಅಂತ ನಾರದರು ಹೇಳಿದರು. ನಾರಾಯಣನ ಹಸ್ತಕನ ಮಾತಿನಲ್ಲಿ ದುರುದ್ದೇಶವನ್ನು ನಾನು ಕಾಣಲಿಲ್ಲ. ಆದ್ರಿಂದಲೇ ಇನ್ಯಾರೋ ಬಲವಂತರು ಸ್ವರ್ಗವನ್ನು ಆಳುವುದು ಬೇಡ. ಈ ಉದ್ದೇಶದಿಂದ ನಾನೇ ನಮ್ಮವರನ್ನೆಲ್ಲ ಕೂಡಿಕೊಂಡು ಈ ನಾಕವನ್ನು ಸ್ವಾಧೀನಪಡಿಸಿ ಈ ನಾಕದ ಪೀಠದ ಮೇಲೆ ಮಂಡಿಸಿದ್ದೇನೆ. ಅದೇನು ಹೊರಬಾಗಿಲಲ್ಲಿ ಏನೋ ಗದ್ದಲ. ಬಂದವರು ಯಾರು ಅಂತ ವಿಚಾರಿಸಿದೆ. ಸುರೇಂದ್ರ ಬಂದಿದ್ದಾನಂತೆ. ಯಾಕೆ ಬಂದ ಅಂತ ಗೊತ್ತಿಲ್ಲ. ಏನು ಬಂದ ವಿಚಾರಿಸಬೇಕು. ಅವ ಬಂದ ಉದ್ದೇಶವನ್ನು ಅರಿತು ತಕ್ಕುವುದನ್ನು ಮಾಡಬೇಕು. ಆದ್ರಿಂದ ಒಳಗೆ ಬರ ಹೇಳಿದ್ದೇನೆ. ಆಹಾ ಸುರಪ್ಪ, ಹೀಗೆ ಬಾ, ಹೀಗೆ ಬಾ. ತಲ್ದುದೇಲೈ ಸುರಪ್ಪ ದಿವಿಜರ ವೃಂದ ಸಗಂಗ ಸುರಪ್ಪ
ದಿವಿಜರ ವೃಂದಸಗ ದಲ್ಟಿಸಿದೆ ಕಳದೊಳಗೆಂದು ಕಳವಳಿಸುವೆಯ ವದನವು ಕೌದಿದೆಯೇನು ರಣದೊಳಗೆಂದು ಕಳವಳಿಸುವೆಯ ವದನವು ಕೌದಿದೆಯೇನು ಸುರಪಾಗ ಸುರೇಂದ್ರ, ಬಲಿ ನೀನೀಗ ಸ್ವರ್ಗಾಧಿಪನಲ್ಲ, ಕೇವಲ ಸುರಪ. ನಾನಲ್ಲದೆ ಬಂದಿದ್ದೇನೆ ನಿನ್ನಲ್ಲಿಗೆ. ನೀನು ಹೇಗೇ ಬಂದಿರು, ನಿನಗೆ ಏನು ಆಸನವನ್ನು ಕೊಡಬೇಕೋ ಅದನ್ನು ಕೊಟ್ಟಿದ್ದೇನೆ. ಹೌದು, ಯಾಕಂದ್ರೆ ಈ ಹೊತ್ತಿಗೆ ನೀನು ನಮ್ಮ ಅತಿಥಿ, ಆದ್ರಿಂದ ಯೋಗ್ಯವಾದ ಆಸನ. ನಾನು ಕುಳಿತ ಆಸನಕ್ಕಿಂತ ಎತ್ತರವಾದ ಆಸನ ಇಲ್ಲಿ ಬೇರೆ ಇಲ್ಲ. ಅದು ಕೊಡಲೂ ಬಾರದು. ಆದ್ರಿಂದ ಇದು ಸ್ವಲ್ಪ ಕೆಳಗಿನದ್ದಿರಬಹುದು. ಬಲಿ ನೀನು ಚಕ್ರವರ್ತಿ, ಆಗ ನಿನ್ನ ಸ್ಥಾನದಲ್ಲೇ ನಾನು ಹೇಗೆ ಮಂಡಿಸ್ಲಿ? ಅದಕ್ಕಾಗಿ ಕೆಳಗಿನ ಆಸನ. ಅಷ್ಟು ಮಾತ್ರ ಅಲ್ಲದೆ ನಾನು ನಿನ್ನ ಸಹೋದರನಲ್ಲವೇ? ಮತ್ತೂ ಒಂದುಂಟು, ನಾನು ಕೇವಲ ಬಾಹುಬಲಿಯಲ್ಲ, ಮಹಾಬಲಿ. ನಾನು ಸರ್ವಾಂಗ ಬಲಿ. ಹೌದು, ಬಾಹುಬಲ, ಮನೋಬಲ, ಬುದ್ಧಿಬಲ, ಆತ್ಮಬಲ ಈ ಎಲ್ಲವನ್ನೂ ಮೈಗೂಡಿಸಿಕೊಂಡವ ನಾನು. ನೀನು ನನ್ನಿಂದ ಸೋತು ಹೋದವ. ಆದರೂ ಈ ಹೊತ್ತು ಬಂದಿದ್ದಿ ಪುನಃ ನನ್ನಲ್ಲಿಗೆ. ಸೋತು ಬಂದಿದ್ದೇನೆ. ಸೋತವ ಬಂದದ್ದೋ ಸೋತು ಬಂದದ್ದೋ ಗೊತ್ತಿಲ್ಲ. ನಿನ್ನ ಮುಖವನ್ನು ನೋಡುವಾಗ ಏನೋ ಒಂದು ಮ್ಲಾನತೆ ಕಾಣಿಸ್ತಾ ಉಂಟು. ಸಹಜವೇ, ಸೋತವನಿಗೆ ಸಹಜವಾಗಿ ಇರಬೇಕಾದದ್ದು. ಆದ್ರೆ ಬಂದುದೇನ ಈ ಸುರಪ? ಏನಾದ್ರೂ ಕಾರಣವಿರಬೇಕಲ್ಲ. ನಮ್ಮೊಳಗೆ ಹೋರಾಟ ನಡೆಯಿತು, ನಾವು ನಿಮ್ಮನ್ನು ಸೋಲಿಸಿದೆವು, ಸೋತು ಹೋದೆ. ಈ ಒಂದು ಬೇಸರದಿಂದ ಬಂದ್ಯೋ ಏನೋ ಗೊತ್ತಿಲ್ಲ. ಆದ್ರೆ ನಮಗೂ ನಿಮಗೂ ಭೇದ ಉಂಟು? ಅದಿಲ್ಲ. ದೊಡ್ಡಮ್ಮನ ಮಕ್ಕಳು ನಾವು, ಚಿಕ್ಕಮ್ಮನ ಮಕ್ಕಳು ನೀವು. ಹಾಗಿದ್ದಾಗ ಬಂಧುತ್ವ ಸಮೀಪವಿದ್ದಾಗ ನಮ್ಮೊಳಗೆ ಭೇದ ಏನೂ ಇಲ್ಲ. ಆದ್ರಿಂದ ಬೇಸರಿಸುವುದಕ್ಕೂ ಅವಕಾಶ ಇಲ್ಲ. ಸುರೇಂದ್ರ, ಬಂದ ಕಾರಣ ಏನು? ನಾನು ಏನೇನನ್ನೋ ತರ್ಕಿಸಬಹುದು, ಆದರೆ ಒಲಿಸಿ ಎನ್ನನು ಬಾಳುವ ಆಸೆಯೋ, ನನ್ನನ್ನು ಒಲಿಸುವ ಆಸೆಯಿಂದ ಬಂದೆಯೋ ಅದು ಗೊತ್ತಿಲ್ಲ. ಅಲ್ಲ, ಸೋತಿದ್ದೇನೆ, ಆದ್ರೂ ಛಲವನ್ನು ಬಿಡುವುದಿಲ್ಲ. ಮತ್ತೆ ಮಲೆತು ಕಾಳಗ ಗೈವನೆಂಬ ಬಯಕೆ ನನಗೆ ಗೊತ್ತಿಲ್ಲ. ಯಾವುದಕ್ಕೆ ಆದ್ರೂ ನಾನು ಸಿದ್ಧನಿದ್ದೇನೆ. ಯಾಕಂದ್ರೆ ವಿಕ್ರಮವೆಂಬ ಕೊರಳಹಾರಕ್ಕೆ ಔದಾರ್ಯ ಅನ್ನುವುದು ಪದಕವಿದ್ದ ಹಾಗೆ ಅಂತ ನಂಬಿದವ ನಾನು. ಹೌದು, ನೀನು ಹೇಗೂ ನನಗೆ ಅನೂಜ, ನಮ್ಮ ತಮ್ಮಂದಿರು ನೀವು. ನೀನು ಯಾವ ಭಾವದಿಂದ, ಯಾವ ಬಯಕೆಯಿಂದ, ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಿ ಅದನ್ನು ಈಡೇರಿಸಿಕೊಡುವುದಕ್ಕೆ ಅಥವಾ ಆ ಕುರಿತಾಗಿ ಸ್ಪಂದಿಸುವುದಕ್ಕೆ, ಸಹಕರಿಸುವುದಕ್ಕೆ ನಾನು ಸಿದ್ಧನೇ ಇದ್ದೇನೆ. ಆದ್ರಿಂದ ಸುರಪ, ಏನು? ಬಲಿರಾಜ, ಲಾಲಿಸು ಬಲಿರಾಜ, ಕೀರ್ತಿ ವಿಶಾಲ ಭಾನು ತೇಜ. ಲಾಲಿಸು ಬಲಿರಾಜ, ಕೀರ್ತಿ ವಿಶಾಲ ಭಾನು ತೇಜ. ಕೂಲತಲದಿನ ಹಾಳೆದಗಿದೆ, ಕೂಲತಲದಿನ ಹಾಳೆದಗಿದೆ. ತಿದ ಕಲಯವಿದಲಿ ನಾಳಿದರೆ ಸುಖ. ಲಾಲಿಸು ಬಲಿರಾಜ, ಕೀರ್ತಿ ವಿಶಾಲ ಭಾನು ತೇಜ. ಬಲಿರಾಜ, ದೇವೇಂದ್ರ,
ನನ್ನ ಮಾತನ್ನು ಚಿತ್ತವಿಟ್ಟು ಲಾಲಿಸಬೇಕು ನೀನು. ಆದೀತು. ಯಾಕಂದರೆ ನಾನು ಆವತ್ತು ಇದ್ದ ಹಾಗೆ ಇವತ್ತಲ್ಲ. ಆ ಆ ಕಾಲದಲ್ಲಾದರೆ ದೇವೇಂದ್ರ ಏನು ಅಂತ ಉಪೇಕ್ಷೆಯ ಭಾವನೆಯಲ್ಲಿ ಇದ್ದಿರಬಹುದು. ಅದಕ್ಕೆ ನಾನು ಹೇಳಿದ್ದು ನಾನು ನಾನಲ್ಲದೆ ಬಂದಿದ್ದೇನೆ ಅಂತ. ಅಂದರೆ ಯಾರೋ ತಿಳಿದವರು ಹೇಳಿದರು ನಾನು ಹೋದರೆ ಹೋಗಬಹುದು ಸ್ವರ್ಗಕ್ಕೆ ಅಂತ. ನನ್ನಲ್ಲಿ ಆ ನಾನು ಹೋಗಿರಲಿಲ್ಲ. ನಾನು ಸ್ವರ್ಗಕ್ಕೆ ಹೋದೆ, ಹಾಗಾಗಿ ಕೆಳಗೆ ಬಿದ್ದೆ. ಸ್ವರ್ಗ ಹೋಯಿತು. ಹೌದು, ಹಾಗಾಯಿತು. ಆದ್ದರಿಂದ ಈಗ ನಾನು ನಾನಲ್ಲದೆ ಬಂದೆ. ಬಲಿರಾಜ, ನೀನು ಭಾನು ತೇಜ ಅಲ್ಲ, ಅದಕ್ಕಿಂತಲೂ ಹೆಚ್ಚು. ಭಾನು ತೇಜವಾದರೆ ಬಾನು ತೇಜ ಅಷ್ಟೇ, ಇಡೀ ಬಾನಿನಲ್ಲಿ ಮಾತ್ರ. ಅದು ಹಗಲು ಹೊತ್ತು, ರಾತ್ರಿ ಇಲ್ಲ. ನೀನು ಹಾಗಲ್ಲ. ಇಡೀ ವಂಶದ ಕೀರ್ತಿಯನ್ನು ಬೆಳಗಿದ್ದು ಮಾತ್ರ ಅಲ್ಲ, ನಿನ್ನನ್ನು ಈ ಧಾರುಣಿ ಹೊತ್ತಿದೆ ಹೆತ್ತಿದೆ ಅಂತ ಹೇಳುವುದಕ್ಕೆ ನಮಗೆ ಸಂತೋಷ ಅನ್ನಿಸ್ತದೆ, ಅಭಿಮಾನ ಅನ್ನಿಸ್ತದೆ. ಆದರೂ ಸೋತವನ ಮಾತಲ್ವ? ಸೋತು ಆಡುವ ಮಾತಿದು. ಅಂದರೆ ನಿನಗೆ ಸೋತು. ಈಗ ನನಗನ್ನಿಸ್ತದೆ ನಾನು ತಪ್ಪು ಮಾಡಿದೆ ಅಂತ. ನನ್ನಲ್ಲಿ ಆ ನಾನು ಇದ್ದ ಕಾರಣವೇ ಮುನಿವರಿಯರಿಗೆ ಎದುರಾಡಿದೆ. ಆದ್ದರಿಂದ ಎಡವಿದೆ, ಬಿದ್ದೆ, ಎಲ್ಲವನ್ನೂ ಕಳಕೊಂಡಿದ್ದೆ. ಆದ್ದರಿಂದ ನನಗನ್ನಿಸ್ತದೆ ಏನು, ಹೋಗಲಿ, ಸ್ವರ್ಗ ನನಗಲ್ಲದಿದ್ದರೂ ಕೂಡ ಇನ್ನೊಬ್ಬರ ಕೈಯಲ್ಲಿದ್ದರೂ ಸ್ವರ್ಗವಾಗಿ ಉಳಿಯಬೇಕು ಅಂತ ಭಾವನೆ ಉಂಟು. ಯಾರ್ಯಾರ ಕೈಗೆ ಹೋಗುವುದು ಬೇಡ ಅಂತ ನಾವು ಸ್ವಾಧೀನ ಮಾಡಿದ್ದು. ಹೌದು, ನನ್ನ ಅಣ್ಣಂದಿರ ಕೈಗೆ ಹೋದ್ರೆ ಏನಾಯ್ತು? ನಮಗೆ ಬೇಕು ಅಂತಲ್ಲ, ಅಲ್ಲದೆ ಹೋಗಿದ್ರೆ ಬಹಳ ಹಿಂದೆ ನಾವು ಸ್ವಾಧೀನ ಮಾಡಬಹುದಾಗಿತ್ತು. ಆದರೂ ನಿಮಗೆ ಸ್ವರ್ಗ ಸಿಕ್ಕಲಿಲ್ಲವಲ್ಲ? ಏನಿಲ್ಲ ಅಂದ್ರೆ ಸ್ವರ್ಗದಲ್ಲಿ ಅಲ್ಲಿ ಇರಬೇಕಾದದ್ದಿಲ್ಲ. ನಂದನದಲ್ಲಿ ಒಂದು ಹೂ ಕೂಡ ಅರಳುವುದಿಲ್ಲ. ಹಾಗಾದರೆ ನಿನಗೆ ಸಿಕ್ಕಿದ್ದು ಸ್ವರ್ಗವೇ ಈಗ? ಸ್ಮಶಾನ ಸದೃಶವಾದ ಸ್ವರ್ಗ. ಅದಕ್ಕಾಗಿ ಆದ್ರಿಂದಲೇ ನಮಗೆ ಶೋಣಿತಪುರವು ಅಡ್ಡಿ ಇಲ್ಲ ಅಂತ ಅನ್ನಿಸ್ತದೆ. ಬೇಡ, ನೀನು ಸ್ವರ್ಗದಲ್ಲಿ 4 ದಿವಸ ಇದ್ರು ಸ್ವರ್ಗದಲ್ಲೇ ಇರಬೇಕು. ಅಂದರೆ ಇದು ಸ್ವರ್ಗವಾಗಿ ಉಳಿಯಬೇಕು. ಅದಕ್ಕಾಗಿ ಸಲ್ದೆಯ ಸಗಿ ನಾವು ಒಮ್ಮತ ತಿರುತಿರ ಸಂಪದ ಸಿಲ್ದುವಿ ನಿಲ್ದಲಿ ಓದುವುದಕ್ಕೆ ತಮಗೋದು ಪಾಯ ಗೋವಿಂದನೆಂದನೇ ಸಲ್ದೆಯ ಸಗಿ ನಾವು ಲಾಲಿಸು ಬಲಿರಾಜ. ದೇವೇಂದ್ರ, ಆದುದರಿಂದ ಸಂಧಿ ಬೇಕು. ಯಾರೊಳಗೆ? ದೇವತೆಗಳಿಗೂ ರಾಕ್ಷಸರಿಗೂ. ಇದು ಇಷ್ಟರವರೆಗೂ ಸರಿಯಾಗಿ ಸಂಧಿಸಲೇ ಇಲ್ಲ, ಹಾಗಾಗಿ ಮುರಿದು ಬಿದ್ದದ್ದು. ಅಲ್ಲಿ ದೇವತೆಗಳಿಗೂ ಸುಖ ಇಲ್ಲ, ಇಲ್ಲಿ ರಾಕ್ಷಸರಿಗೂ ಸುಖ ಇಲ್ಲ. ಹಾಗಾಗಬಾರದು. ನಾವು ಪರಸ್ಪರ ಯಾಕೆ ಕಚ್ಚಾಡಬೇಕು, ಕಿತ್ತಾಡಬೇಕು? ಕಚ್ಚಾಟ ಏನೂ ಇಲ್ಲ, ಆದ್ರೆ ಮತ್ತೊಮ್ಮೆ ಸಂಧಿ ಆಗಬೇಕು ಅಂದ್ರೆ ಸಂಯೋಗ ಆಗಬೇಕು ಅಂತ ಅರ್ಥ. ನಾನು ಇವತ್ತಿನ ಮಾತ್ರವಲ್ಲ ಹೇಳ್ತಾ ಇರುವುದು. ಶತಮಾನಗಳಿಂದ ನಡೆದು ಬಂದದ್ದೇ ಹಾಗೆ. ದೇವತೆಗಳು ರಾಕ್ಷಸರು, ಸುರರಿಗೆ ವಿರೋಧ ಶಬ್ದವೇ ಅಸುರರು. ಹಾಗಾಗಬಾರದು. ಇನ್ನು ಮುಂದಾದರೂ ನಾವು ಒಂದಾಗಿರೋಣ ಅಂತ ಸ್ವರ್ಗವನ್ನು ಸ್ವಾಧೀನ ಮಾಡಿದ್ದೇವೆ. ಸ್ವರ್ಗ ಯಾರಿಗೇ ಆಗಲಿ, ಆದರೆ ಸ್ವರ್ಗವಾಗಿರಲಿ. ಅದಕ್ಕೆ ಗೋವಿಂದನೆಂದ. ಗೋವಿಂದ ವಿಷ್ಣು ಏನೆಂದ? ಅವನಿಗೆ ಸ್ವರ್ಗದ ಬಗ್ಗೆ ಕಾಳಜಿ ಇರುವುದರಿಂದಲೇ ಹೇಳಿದ. ಸ್ವರ್ಗದ ಸಂಪತ್ತೆಲ್ಲ ಶರಧಿ ಪಾಲಾಗಿದೆ, ಅದನ್ನು ಮರಳಿ ಪಡೆಯಬೇಕಾಗಿದ್ದರೆ ಏನು ಮಾಡಬೇಕಂತೆ? ನಾವು ಒಗ್ಗಟ್ಟಾಗಬೇಕು. ಹೀಗೆ ಒಗ್ಗಟ್ಟಾಗಿ ಶರಧಿ ಮಥನವನ್ನು ಮಾಡಿದರೆ ನಾವಿಬ್ಬರೂ ಸೇರಿ ಶರಧಿ ಮಥನ ಮಾಡಬೇಕು. ಹಾಗೆ ಮಾಡಿದರೆ ಎಲ್ಲ ಸಂಪತ್ತುಗಳು ಆ ಸಮುದ್ರದಿಂದ ಮೇಲೆ ಹೇಳುತ್ತವೆ ಅಂತ ಆ ಶ್ರೀಪತಿ ಹೇಳಿದ್ದಲ್ವ? ಅದಕ್ಕೆ ನೀನು ಬಲಿಯಾಗಬೇಕು. ಶ್ರೀಪತಿ ಕೊಟ್ಟ ಮಾಲೆಯಿಂದಲೇ ಸಮುದ್ರ ಪಾಲಾದದ್ದು ಸಂಪತ್ತೆಲ್ಲ ಅಂತ ನಾನು ಕೇಳಿದ್ದೇನೆ. ಅವನೇ ಈಗ ಸಲಹೆಯನ್ನು ಕೊಟ್ಟಿದ್ದಾನೆ. ಆ ಸಂಪತ್ತೆಲ್ಲವನ್ನೂ ಮರಳಿ ಪಡೆಯಬೇಕು. ಅದಕ್ಕೆ ಸುರರು ಅಸುರರು ಒಟ್ಟಾಗಿ ದುಡಿಯಬೇಕು, ಸಂಧಿ ಆಗಬೇಕು. ನಮಗೆ ದೇವತೆಗಳು ಎಲ್ಲಿಯೂ ಇರಬಾರದು ಅನ್ನೋ ಉದ್ದೇಶ ಏನೂ ಇಲ್ಲ. ನಾರದರ ಸಲಹೆಯಂತೆ ಕಾರ್ಯಪ್ರವೃತ್ತರಾದವರು ನಾವು. ಸ್ವರ್ಗವು ಬೇಕೇ ಬೇಕು, ಈ ಉದ್ದೇಶವೂ ನಮಗಿಲ್ಲ. ಈಗ ಸ್ವರ್ಗ ಇರುವ ಹಾಗೆ ಇಲ್ಲ, ಮೊದಲನ ಹಾಗೆ ಆಗಬೇಕಲ್ವ? ಏನಂತೆ ಆಕ್ಷೇಪ? ಅದಕ್ಕೆ ನೀನು ಬಲಿ.
ನಮ್ಮವರೆಲ್ಲ ಒಂದೊಂದು ಮಾತು ಹೇಳ್ತಾ ಇದ್ದಾರೆ. ಇದರದೊಳದೊಂದು ಮಾತ ಬೇಳಲು ದ್ವಿಜಲಾಧನದ ಗುಪ್ಪಿ ಭಾಷೆಯದು ತಾದಳುವದಿತ್ತು ನೂತನ ಡಂಗುರ ವಹಿಸಿ ತಾದಳುವದಿತ್ತು ನೂತನ ದಿಡಂಗುರ ವಹಿಸಿ ಖ್ಯಾತರು ಬಯಲು ಕೊರತರಾಗ ದೇವೇಂದ್ರ, ಬಲಿ ನೀವು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಅಂತ ತಿಳಿದವರು ನಾವು. ಆದ್ರಿಂದಲೇ ಸ್ವರ್ಗದ ಸ್ವಾಧೀನವಾದದ್ದು. ಈಗ ನಾವಿಬ್ಬರೂ ಸೇರಿ ಶರದಿಯನ್ನು ಮತಿಸಬೇಕು. ಸುವಸ್ತುಗಳೆಲ್ಲ ಮರಳಿ ಬರಬೇಕು. ಇಲ್ಲದೆ ಹೋದರೆ ಈ ಸ್ವರ್ಗದ ಪಾಡೇನು? ಸ್ವರ್ಗ ಇದ್ದು ಸುಖ ಏನು ಅಂತ ಪ್ರಶ್ನೆ. ಶ್ರೀಪತಿಯ ಅನುಗ್ರಹದಂತೆ ಅವನ ಸಲಹೆಯಂತೆ ಶರದಿ ಮತನಕ್ಕೆ ನಾವು ಸಿದ್ಧರಿದ್ದೇವೆ. ನಮ್ಮವರೆಲ್ಲ ಒಂದೊಂದು ಮಾತು ಹೇಳ್ತಾ ಇದ್ದಾರೆ. ಮಥನದಿಂದ ಬರುವ ವಸ್ತುಗಳುಂಟಲ್ಲ, ಅದರಲ್ಲಿ ಅಧಿಕ ಪಾಲು ನಮಗೆ ಅಂತ ಒಂದು ಮತ, ಅಂತ ಇನ್ನೊಂದು ಮತ, ಅಥವಾ ಯಾರು ಮತಿಸಿದ್ದಾರೆ ಅವರು ಅದನ್ನು ಪಡೆಯಬೇಕು ಅಂತ ಇನ್ನೊಂದು ಮತ. ಇಬ್ಬರೂ ಮತಿಸ್ತಾ ಇರುವಾಗ ಯಾರು ಮತಿಸಿದ್ದು ಅಂತ ಯಾವುದೇ ಇರಲಿ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಭಾವಿಸುವ ನೀನು, ಹಾಗೆ ನಾನು ಕೂಡ. ಆದ್ರಿಂದ ಭಿನ್ನಾಭಿಪ್ರಾಯ ಕೇಳೇ ಇಲ್ಲ. ನಿಮ್ಮವರನ್ನು ಕರೆಸು, ನಮ್ಮವರಿಗೆ ನಾನು ಡಂಗುರ ಸಾರಿಸುವಂತೆ ಹೇಳಿದ್ದೇನೆ. ಒಳ್ಳೆಯದು. ಈ ಸುರಾಸುರರೆಲ್ಲ ಒಟ್ಟುಗೂಡಿ ಆ ಸಮುದ್ರ ತಡಿಗೆ ಹೋಗಿ ಏನು ಮಾಡಬೇಕೋ ಅದನ್ನು ಮಾಡೋಣ. ಅದಕ್ಕೆ ನಾನು ಹೇಳಿದ್ದು ಈ ಸಮುದ್ರ ಮಥನಕ್ಕೆ ನೀನು ಬಲಿ ಅಂತ. ಆದೀತು. ಯಾಕಂದ್ರೆ ಬಲ ಉಳ್ಳವನಲ್ಲವೇ ಬಲಿ? ಹೌದು. ಈ ಸಮುದ್ರ ಮಥನಕ್ಕೆ ಮುಖ್ಯ ಬಲ ಬೇಕಾದದ್ದೇ ನಿನ್ನದ್ದು. ಅದಕ್ಕಾಗಿ ನಾನು ಇಲ್ಲಿಗೆ ಬಂದದ್ದು. ಆದ್ರಿಂದ ಆ ಕಡೆಗೆ ಸಾಗಿ ಮಂದರ ಪರ್ವತವನ್ನು ಬಲಿಯೋಣ. ಆದೀತು. ಮಂದರ ಪರ್ವತವನ್ನು ಮಧ್ಯದಲ್ಲಿ ಇಟ್ಟಾಯಿತು. ಹೌದು. ವಾಸುಕಿಯನ್ನು ಸುತ್ತಿಯಾಯಿತು. ಹಗ್ಗ ವಾಸುಕಿ. ಹೌದು. ಈಗ ಸಮುದ್ರ ಆರಂಭ ಆಯ್ತು. ಒಂದು ಬದಿಯಿಂದ ನೀವು, ಮತ್ತೊಂದು ಬದಿಯಿಂದ ನಾವು. ನಿಮಗೆ ತಲೆ ಆದೀತೋ ಬಾಲ ಆದೀತೋ? ನಾವು ಹಿರಿಯರು, ಆದ್ರಿಂದ ತಲೆ ಹಿಡಿಯುವುದು ಒಳ್ಳೆಯದು ಅಂತ ಶ್ರೀಹರಿಯೇ ಸೂಚನೆಯನ್ನು ಕೊಟ್ಟಿದ್ದಾನೆ. ಆದೀತು. ಒಟ್ಟಿನಲ್ಲಿ ತಲೆ ಬುಡ ಇಲ್ಲ ಅಂತ ಆಗಬಾರದು. ನಾವು ತಲೆಯಲ್ಲಿ, ನೀವು ಬುಡದಲ್ಲಿ. ನಿಮಗೆ ತಲೆ ಕೊಡುವ. ಆದೀತು. ಮಕ್ಕಳ ಸೃಷ್ಟಿಕರ್ತನ ರಚನೆಯಲ್ಲಿ ಬಲು ಶ್ರೇಷ್ಠ ದೇವತೆಗಳ ನಾಯಕನಾದವನು ದೇವೇಂದ್ರ, ಜೊತೆಗೆ ದೇವಲೋಕದ ಅಧಿಪತಿಯಾಗಿಯೂ ಮೆರೆದವನು ದೇವೇಂದ್ರ. 77 ಕೋಟಿ ಕಪಿನಾಯಕರು, 18 ಪದ್ಮವಾನರ ಸೇನೆ, ಇದರ ನಾಯಕನು ವೃಕ್ಷರಜಸ್ಸು, ಜೊತೆಗೆ ಕಿಷ್ಕಿಂಧೆಯ ಅಧಿಪತಿಯಾಗಿ ಮೆರೆದವನು ವೃಕ್ಷರಜಸ್ಸು. ಇವರೀರ್ವರ ಅಪೂರ್ವ ಸಮ್ಮಿಲನದಿಂದ ಹುಟ್ಟಿದವನು ಈ ವಾಲಿ. ಹಾಗಾಗಿಯೇ ಸೃಷ್ಟಿಕರ್ತನ ರಚನೆಯಳು ಬಲು ಶ್ರೇಷ್ಠವಾದುದು ನನ್ನ ಜನನ. ಇಲ್ಲದೆ ಇದ್ರೆ ಯಾವನಿಗಾದರೂ 2 ತಂದೆ ಇರುವುದಕ್ಕೆ ಸಾಧ್ಯವೇ? ಒಂದು ಕ್ಷಣ ಜನಿಸುವುದಕ್ಕೆ ಮಾತ್ರ ತಾಯಿಯೇ ಹೊರತು ತಾಯಿಯನ್ನು ಕಂಡವನು ಅಲ್ಲ, ತಾಯಿಯ ಪಾಲನೆ ಪೋಷಣೆಯಲ್ಲಿ ಬೆಳೆದವನು ಅಲ್ಲ ಈ ವಾಲಿ. ಹಾಗಾಗಿ ಹೆಣ್ತನ ಎನ್ನುವುದು ನನಗೆ ಇಲ್ಲವೇ ಇಲ್ಲ. ಗಂಡು ಮಗನಾಗಿಯೇ ಮೆರೆದಿದ್ದೇನೆ, ವಾಲಿಯಾಗಿಯೇ ಕಿಷ್ಕಿಂಧೆಯ ಅಧಿಪತಿಯಾಗಿದ್ದೇನೆ. ತಮ್ಮನಾದಂತಹ ಸುಗ್ರೀವನನ್ನು ಸೇರಿಕೊಂಡು ತಂದೆಯ ಕಾಲಾನಂತರ ಈ ಕಿಷ್ಕಿಂಧೆಯನ್ನು ಆಳುತ್ತಾ ಬಂದಿದ್ದೇನೆ. ನಿತ್ಯದ ಐಹಿಕವನ್ನು ತೀರಿಸುವುದಕ್ಕಾಗಿ ಏನು
ಮೂರು ದೆಸೆಗೆ ಹಾರುತ್ತೇನೆ. ಮೂರು ದೆಸೆಯಲ್ಲಿ ಬಿಂದು ನಿತ್ಯವೂ ಚತುಸ್ಸಾಗರದಲ್ಲಿ ಮಿಂದುವ ಹಿನಿಕವನ್ನು ತೀರಿಸುವಂತಹ ವಾಲಿ ಮೂರು ಸಾಗರದಲ್ಲಿ ಮುಳುಗಿ ಎತ್ತು ಉತ್ತರ ದೆಸೆಗಾಗಿ ಹಾರುತ್ತೇನೆ ಎಂದಾಗ ಆ ಕಡೆಯಿಂದ ಕೇಳುವಂತಹ ಬೊಬ್ಬೆಯನ್ನ ಕೇಳಿ ಆಶ್ಚರ್ಯವಾಗುತ್ತಾ ಇದೆ. ಏನು 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 ನೋಡಬೇಕು, ಹಾರುತ್ತೇನೆ ಆ ಕಡೆ. ಸಮುದ್ರದ ಮಧ್ಯದಲ್ಲಿ ಮಂದರ ಪರ್ವತ, ವಾಸುಕಿಯನ್ನು ಸುತ್ತಿ ಒಂದು ಕಡೆಯಲ್ಲಿ ರಾಕ್ಷಸರು, ಮತ್ತೊಂದು ಕಡೆಯಲ್ಲಿ ದೇವತೆಗಳು ಎಳೆಯುತ್ತಾ ಇದ್ದಾರೆ. ಏನೇ ಆಶ್ಚರ್ಯ! ಹಾಗಿದ್ರೆ ಮಾತನಾಡಿಸುವುದು ಯಾರನ್ನು? ನಮ್ಮ ತಂದೆಯವರನ್ನೇ ಮಾತನಾಡಿಸ್ತೇನೆ. ಅಪ್ಪಯ್ಯ, ವಂದಿಸಿಕೊಂಡಿದ್ದೇನೆ. ಹೇಳಪ್ಪ, ಹೇಳು, ಒಳ್ಳೇದಾಗಲಿ ನನಗೆ. ನೀವು ನೋಡುತ್ತಾ ಇದ್ದೀರಿ, 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು ವಾಸುಕಿಯನ್ನು ಹಿಡಿದು ಏನು ಮಾಡುವುದಿದು? ಏನು ಮಾಡುವುದು? ಸಮುದ್ರ ಮಥನ. ಕಾರಣ ಸಮುದ್ರದಲ್ಲಿರುವಂತಹ ಸುವಸ್ತುಗಳು ಜೊತೆಗೆ ಅಮೃತವು ಮೇಲೆ ಬರಬೇಕು ಅಂತ ಮಥನ ಮಾಡ್ತಾ ಇದ್ದೇವೆ ಮಗನೇ. ಮಥನ ಮಾಡದೆ ಏನು ಸಿಗ್ತದೆ ಹೇಳು? ಅಂತೂ ಮತಿಸಿದ್ರೆ ಮೇಲೆ ಬರ್ತದೆ. ಹೌದು, ದೇವತೆಗಳು ಇನ್ನು ಮೇಲೆ ಬರ್ಲಿಲ್ಲಪ್ಪಯ್ಯ. ಇಲ್ಲದಿದ್ರೆ 33 ಕೋಟಿ ದೇವತೆಗಳು ಬೇಕೋ ಈ ಕೆಲಸಕ್ಕೆ? ರಾಕ್ಷಸರು ಬೇಕೋ? ಮೇಲೆ ಬರಬೇಕು ಅಂತಲೇ ಅಲ್ವೇ ಮಥನ ಮಾಡುವುದು. ಆದ್ರೂ ರಾಕ್ಷಸರು ಆ ಬದಿಯಲ್ಲಿ, ದೇವತೆಗಳು ಈ ಬದಿಯಲ್ಲಿ ಒಂದಾಗುವುದಕ್ಕುಂಟು. ಸಾಕ ಇದು. ಹಾಗಾಗಿಯೇ ಒಂದು ಬದಿಯಲ್ಲ ಅವರು, ಮತ್ತೊಂದು ಬದಿಯಲ್ಲಿ ನಾವು. ಸಮುದ್ರ ಮಥನ ಮಾಡುವ ಕ್ರಮ ಹೇಗೆ ಗೊತ್ತುಂಟ ನಿಮಗೆ? ಹೇಗೆ? ನಾನು ಮಾಡುತ್ತೇನೆ. ಮತ್ತೊಂದು ಎಡದ ಕೈಯಲ್ಲಿ ಬಾಲವನ್ನು ಬೆಳೆದಿದ್ದೇನೆ. ಒಂದು ಕಾಲನ್ನು ಸಮುದ್ರದ ತಳಕ್ಕೂರಿ, ಮತ್ತೊಂದು ಕಾಲನ್ನು ಮಂದರ ಬರುವ ತಕ್ಕೂರಿ, ಕಡೆಯುವ ಶೈಲಿಯನ್ನು ನೋಡಿ ನೋಡಿ. ಅಪ್ಪ, ಸ್ತ್ರೀರತ್ನ ಮೇಲೆ ಬರ್ತಾ ಉಂಟು. ಕಡೆದದ್ದು ಸಾರ್ಥಕ ಆಯ್ತು. ನೀನು ದೇವಲೋಕದ ಅಧಿಕಾರಿ, ನೀವು. ನಿಮಗೆ ಒಪ್ಪಿಸಿದ್ದೇನೆ, ಸ್ವೀಕರಿಸಬೇಕು. ಮಗನೇ. ಅಪ್ಪ, ಸತಿಯೊಡನೆ ಹೋಗೆಂದು ಕಳುಗಿ. ಏನು ಹೇಳ್ತಾ ಇದ್ದೀರಿ? ಸತಿಯೊಡನೆ ಹೋಗೆಂದು ಕಳುಗಿ ಸಭೆ ಪರಿಗಿಸಲು ಧೃತಿಗೆಟ್ಟು ಎಲ್ಲರಿರೆ ಕುಳಿತುಂಗರೆನೋ ಮೋಟದಿಂ. ಅತುಳ ಬಲನಂ ನೋಡಿ ಕಿರು ನಗೆಯೊಳಿಗ ಹರಿಯ ಕಂಡು ಪಿತಗಿಲ್ದೆಲ್ದನು. ಇಲ್ಲಿರುವ ಪ್ರತಿಯೊಬ್ಬರನ್ನು ವೀಕ್ಷಿಸ್ತಾ ಇದ್ದೇನೆ. ಮಗನೇ ವಾಲಿ. ಅಪ್ಪಯ್ಯ, ನೀನು ಮಾಡಿದ್ದು ಸಾರ್ಥಕ ಆಯಿತು ಮಗ. ಅಷ್ಟು ಮಾತ್ರ ಅಲ್ಲ, ನನಗೆ ಹೆಮ್ಮೆ ಅಂತ ಅನ್ನಿಸಿತು. ನಾನು ಮಾತ್ರ ಯಾಕೆ, ನನ್ನ ಒಡನಿದ್ದವರೆಲ್ಲರೂ ಒಟ್ಟು ಸೇರಿ ಒಂದು ಬದಿಯಿಂದ ಎಳೆದರೂ ಸಮುದ್ರದಲ್ಲಿ ಏನೂ ಫಲ ಕಾಣದಿರುವಾಗ ನೀನೊಬ್ಬನೇ ಬಂದು ನನ್ನ ಉತ್ತರಾಧಿಕಾರಿಯಾಗಿ ಎಳೆದೆಯಲ್ಲ. ವಾಲಿಯ ಬಲ ಏನು ಎನ್ನುವುದನ್ನು ಅರಿತಿದ್ದೀರಿ. ಬಹಳ ಸಂತೋಷ ಆಯ್ತು ನನಗೆ. ಇದರ ಫಲ ನಿನಗೆ ಸಿಕ್ಕಿತು ನೋಡು. ಇದನ್ನು ನನಗೊಪ್ಪಿಸಿದರೆ ದೇವರಿಗೆ ನೈವೇದ್ಯ ಇಟ್ಟರೆ ದೇವರು ತಿಂತಾನೇನು? ಪ್ರಸಾದವಾಗಿ ಇಟ್ಟವನೇ ಸ್ವೀಕರಿಸ್ತಾನೆ ಅಷ್ಟೇ. ಹಾಗಾಗಿ ಪ್ರಸಾದ ರೂಪದಲ್ಲಿ ಮರಳಿ ನಿನಗೆ ಕೊಡ್ತೇನೆ. ಮಾತ್ರ ಅಲ್ಲ, ಇದನ್ನು ಪಡೆದದ್ದು ಯಾರು ನಿಜವಾಗಿ? ನೀನು. ನನ್ನ ಶ್ರಮ ಏನೂ ಇಲ್ಲ. ಇದ್ರ ಏನಾದರೂ ಇದ್ರೆ ಎತ್ತಿ ತಂದು ಇಟ್ಟ ಮಂದರವೋ
ಅಥವಾ ವಾಸುಕಿಯೋ. ಅಷ್ಟು ಬಿಟ್ರೆ ನಮ್ಮದಿದರಲ್ಲಿ ಬೇರೇನೂ ಇಲ್ಲ ಮಗನೇ. ಅದಕ್ಕಾಗಿ ಬಹುಮಾನ ರೂಪವಾಗಿ ಇದನ್ನು ಕೊಟ್ಟಿದ್ದೇನೆ, ಸ್ವೀಕರಿಸಿದ್ದೇನಪ್ಪಯ್ಯ. ಅಷ್ಟಲ್ಲದೆ ಅವಿವಾಹಿತನಲ್ಲವೇ ನೀನು? ಇಂತಹದ್ದೇ ಬೇಕು ನಿನಗೆ. ಇವಳ ಹೆಸರು ತಾರೆ, ನೆನಪಿಟ್ಟುಕೋ. ಅವಳು ನಿನ್ನ ಬಾಳಿನಲ್ಲಿ ಧ್ರುವತಾರೆ ಆಗಬೇಕು. ಹಾಗಾಗಿ 100 ಕಾಲ ನೀನು ಬಾಡಬೇಕು ಅಂತ ಆಶೀರ್ವಾದ ಮಾಡುವಾಗ ಇವಳನ್ನು ನಿನ್ನ ಕೈಗೊಪ್ಪಿಸಿದ್ದೆ. ಅಂತೂ ಮಗನಿಗೆ ಮದುವೆ ಮಾಡಿಸಿದ ತಂದೆಯಾದರಿ ಒಳ್ಳೆಯಿತು. ಸುಗ್ರೀವ, ತಾರೆಯನ್ನು ಕರೆದು ಕಿಷ್ಕಿಂದೆ ತರಡೆ. ಅಪ್ಪ, ನೀನೇ ಹೋಗಬೇಕು ಅಂತ ನಾನು ಭಾವಿಸಿದ್ರೆ ಅವಳನ್ನು ಕಳಿಸಿಕೊಟ್ಟೆ ಅಲ್ಲ ನೀನು? ನನ್ನ ತಮ್ಮನ ಜೊತೆಯಲ್ಲಿ ಕಳುಹಿಸಿಕೊಟ್ಟದ್ದು ನಾನು. ಅದು ತೊಂದರೆ ಇಲ್ಲ, ಆದರೆ ನೀನು ಹೋಗದೆ ಮತ್ತಿನ್ನೇನು ಮಾಡ್ತೀಯ? ಅಪ್ಪ, ನನಗೆ ಆಶ್ಚರ್ಯ ಅದಲ್ಲ. ಪ್ರತಿಯೋರ್ವರನ್ನು ಗಮನಿಸ್ತಾ ಇದ್ದೇನೆ. ಅಲ್ಲಿ ಒಬ್ಬ ಕುಳಿತಿದ್ದಾನಲ್ಲ, ಅವನ ಮುಖದಲ್ಲಿ ನಗು, ಆ ನಗುವಿನಲ್ಲಿ ಏನೋ ಒಳಗೆ, ಆ ನಗೆಯಲ್ಲಿ ಒಳಗೊಂದು ಬಗೆ ಇದೆ ಅಂತ ಅರಿತಿದ್ದೇನೆ. ಯಾಕ ಹಾಗಿದ್ದಾನವ? ಅವ ಯಾರು? ನನಗೆ ಅವನ ಸಂಪೂರ್ಣ ವಿಳಾಸ ಬೇಕು. ಇವನು? ಹೌದು. ಅಯ್ಯೋ, ಬಳ್ಳಿಸುವುದೇ ನವದಿರವ, ಬಳ್ಳಿಸುವುದೇ ನವನಿರವ, ಸಂಪೂರ್ಣ ಬರಿಯರು, ಸಂಪೂರ್ಣ ಬರಿಯರು, ವಿಧಿಭವಾದ್ಯರು, ಸಣ್ಣ ಕಾರ್ಯದಿ ತೋರ್ದಡೆಯು ಚೈತನ್ಯರು, ಸಣ್ಣ ಕಾರ್ಯದಿ ತೋರ್ದಡೆಯು ಚೈತನ್ಯರು, ಬಣ್ಣಿಸುವುದೇ ನವನಿರವ, ಸಂಪೂರ್ಣ ವರಿಯರು. ವಾಲಿ, ಅಪ್ಪ, ಅವನ ಕುರಿತು ಬಣ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಸಾಕಾರನಾಗಿದ್ದರೂ ನಿರಾಕಾರನವನು. ಹೌದೇ? ಅಣುವಂತೆಯೂ ಗೋಚರಿಸಿಯಾನು, ಮಹತ್ತಾಗಿಯೂ ಕಂಡಾನು. ಓಹೋ, ಹಾಗಾಗಿ ಅವನ ಕುರಿತು ಹೇಳುವುದಕ್ಕೆ ವೇದಗಳು ಸೋಲ್ತವೆ ಮಗನೇ. ಹೌದೇ? ನಾನು ಹೇಗೆ ಹೇಳಿ ಏನು ಹೇಳು? ಈ ದೇವರ್ಗಳಲ್ಲಾಗಲಿ, ರಾಕ್ಷಸರಲ್ಲಾಗಲಿ, ಅಥವಾ ಭೂಮಂಡಲದಲ್ಲಿರುವಂತಹ ಮನುಮುನಿಗಳಲ್ಲಾಗಲಿ ಯಾರಲ್ಲಿ ಕೇಳಿದರೂ ಅವನು ಇಂಥವನು ಅಂತಲೇ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಶಬ್ದರೂಪದಲ್ಲೇ ಹೇಳುವುದಾದರೆ ನಾರಾಯಣನವನು. ನಾರಾಯಣ ಅವನು. ಈಗ ನಾರಾಯಣ ಅಂತಂದ್ರೆ ಇವನೇಯ? ನಾನು ಮಾತಾಡಿಸ್ತೇನೆ. ಏ ಹರಿ, ನಾನು ಯಾರು ಗೊತ್ತು ನಿನಗೆ? ದುಡಿದವನು ಹುಲಿನಗಿರಲು ದುರಕೊಡು ಎಲ್ಲೊಡ ನಿಲ್ದಿನಳು. ಹರಿ ಎಂಬವನು ನೀನು, ಬಂದವನು ವಾಲಿ. ಸಮುದ್ರ ಮಥನವನ್ನು ಮಾಡಿದ ಕ್ರಮವನ್ನು ನೀನು ನೋಡಿರಬೇಕು. ದೂರದಲ್ಲಿ ಕುಳಿತು ನಿನ್ನನ್ನು ನೋಡಿದಾಗ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀನು ವ್ಯಕ್ತಪಡಿಸಲಿಲ್ಲ ಎನ್ನುವ ಕಾರಣಕ್ಕಾಗಿಯೇ ನಿನ್ನ ಬಳಿಗೆ ಬಂದಿದ್ದೇನೆ. ಪರಾಕ್ರಮಿಯಂತೆ ನೀನು, ಎಲ್ಲವನ್ನೂ ಮಾಡಬಲ್ಲವಂತೆ ನೀನು. ಪರಾಕ್ರಮಿಯಾದಂತಹ ವಾಲಿಯ ಎದುರಿನಲ್ಲಿ ನಿನ್ನ ಬಲವನ್ನು ಒಮ್ಮೆ ನನ್ನೆದುರು ತೋರಿಸು, ನಿನ್ನೊಡನೆ ಹೋರಬೇಕು ಎನ್ನುವ ಬಯಕೆ. ನೀನು ವಾಲಿ ಅಂತ ಬಂದಾಗಲೇ ಅರ್ಥ ಆಗಿದೆ ನನಗೆ. ನಿನ್ನ ಕ್ರಿಯೆಗೆ ನನ್ನ ಪ್ರತಿಕ್ರಿಯೆ ಅಗತ್ಯ ಇಲ್ಲ ಅಂತೇಳಿ ತೋರಿಸ್ಲಿಲ್ಲ ಅಷ್ಟೇ. ಆದ್ರೂ ನನ್ನೊಡನೆ ಹೋರಾಡಬೇಕು. ಯಾಕೆ ಗೊತ್ತಾ? ಯಾಕೆ? ಎಲ್ಲಿ ನಮ್ಮ ಪ್ರತಿಕ್ರಿಯೆ ಅಗತ್ಯ ಇರ್ತದೆ ಅಲ್ಲಿ ಮಾತ್ರ ನಾವು ತೋರಿಸಬೇಕು. ಓಹೋ, ಇಲ್ಲದೆ ಹೋದ್ರೆ ನೀವೆಲ್ಲ ಮಹಾಬಲರು, ನಾವು ಏನು ಗೊತ್ತಾ? ಏನು? ಸಾಮಾನ್ಯನು ನಾನಿಗನು ಸುತ್ರಾಮನ ತಿಜಬಲ ನೀನು. ಭೀಮ ವಿಕ್ರಮಿಲ್ಲವರು ಸಂಕ್ರಾಮ ಗೈವರಾರಿಗರು. ಸಾಮಾನ್ಯನು ನಾನಿಗನು. ವಾಲಿ, ಹರಿ,
ಯುದ್ಧ ನಾನು ಮಾಡಬೇಕು ಅಂತಾದ್ರೆ ನೇರವಾಗಿ ಹೇಳ್ತೇನೆ, ನಾನು ಯುದ್ಧಕ್ಕೆ ಜನ ಅಲ್ಲ. ಹೌದೇ? ಖಂಡಿತ ಅಲ್ಲ. ಅದು ವಾಲಿಯಲ್ಲಿ ಯುದ್ಧ ಮಾಡಬೇಕು ಅಂತಾದ್ರೆ ಹರಿಯ ಜನ ಆಗುವುದಿಲ್ಲ. ನಾನು ನೋಡಿದ್ದೇನೆ ನಿನ್ನ ನಾಗಿನಿಂದ. ಏಕಾಂಗಿಯಾಗಿ ಬಂದವನು ಮಂದರ ಪರ್ವತದ ಇಕ್ಕೆಲಗಳಲ್ಲಿ 2 ಕಾಲುಗಳನ್ನಿಟ್ಟು ಒಂದು ಕೈಯಿಂದ ತಲೆಯನ್ನು ಒಂದು ಕೈಯಿಂದ ಬಾಲವನ್ನು ಹಿಡಿದು ಸಮುದ್ರವನ್ನು ಮತಿಸಿ. ಶಹವಾಶ್. ಹೌದಪ್ಪ. ಇಷ್ಟು ನೋಡಿದ ಮೇಲೂ ವಾಲಿಯ ಜೊತೆಗೆ ಯುದ್ಧ ಮಾಡ್ತೇನೆ ಅಂತೇಳಿ ಹರಿ ಹೊರಟ್ರೆ ಹರಿಯನ್ನು ನಾಳೆ ಮೂರ್ಖ ಅಂತ ಹೇಳಿಯಾರು ಪ್ರಪಂಚದಲ್ಲಿ. ಹಾಗಾಗಿ ಯುದ್ಧ ಬೇಡುವ? ಯುದ್ಧ ಬೇಡ. ಆದ್ರೂ ನನಗೊಂದು ಕೈ ನೋಡಬೇಕು ಅಂತ ಉಂಟಲ್ಲ. ಯುದ್ಧ ನಿನಗೆ ನೋಡಬೇಕು ಅಂತ ಹೇಳಿರ್ಬೋದು, ನನಗೆ ಭೀತಿಯೂ ಅಷ್ಟೇ ಉಂಟು. ಯಾಕೆ ಗೊತ್ತಾ? ಯಾಕೆ? ನೀನು ಹೇಳಿದ್ಯಲ್ಲ ಯುದ್ಧ ಬೇಡ ಅಂತೇಳಿ, ಆದ್ರೆ ನನ್ನ ಅಡಿಗಳಲ್ಲಿ ಬೀಳು ಅಂತ. ಹೌದು, ಕೇಳಿದ್ದನ್ನು ಕೊಡ್ತೇನೆ, ಶರಣಾಗತನಾಗು. ಆದರೆ ನಾವು ದೇಹದಲ್ಲಿ ಸಣ್ಣದಾದ್ರೂ ಕೂಡ ಸ್ಥಾನದಲ್ಲಿ ಬಹಳಷ್ಟು ದೊಡ್ಡ ಜನಗಳು. ಹೌದೇ? ಲೋಕದಲ್ಲಿ ನಮ್ಮನ್ನು ದೇವರು ಅಂತ ಕರೆಯುತ್ತಾರೆ. ನಮ್ಮ ಸ್ಥಾನಕ್ಕಿರುವ ಮರ್ಯಾದೆ ನನಗೆ ಅಂತ ಹೇಳಬೇಡ. ನಾನು ಕೂತ ಸ್ಥಾನಕ್ಕೆ ಹರಿಸ್ಥಾನ ಅಂತ ಕರೀತಾರೆ, ಬಹಳ ಎತ್ತರದ್ದು. ಅಷ್ಟು ಎತ್ತರದಲ್ಲಿ ಕೂತವನಿಗೆ ಕೊಡುವುದು ಗೊತ್ತಿರ್ತದಷ್ಟೇ ವಿನಃ ತೆಗೊಳ್ಳುವುದು ಗೊತ್ತಿರುವುದಿಲ್ಲ. ಹಾಗಾಗಿ ನನ್ನ ಸ್ಥಾನದ ಬಲದಿಂದ ನಾನ್ ನಿನಗೆ ಬೇಕಿದ್ರೆ ಕೊಟ್ಟೇನು, ಹೇಗೆ ತಗೊಳ್ತೀಯ? ಆಗುವುದಿಲ್ಲ. ಈಗ ದೊಡ್ಡವನು ನಾನು ಅಂತ ಒಪ್ಪಿದ ಮೇಲೆ, ನಾನು ದೊಡ್ಡವನು ಹೌದು ಅಂತ ಆದ್ರೆ ದೊಡ್ಡವರಿಗೂ ಇರುವುದು ಕೊಡುವ ಹಕ್ಕು. ಅದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ವಲ್ಲ. ಆದ್ರೆ ನೀನು ಕೇಳಿದ್ದನ್ನು ನಾನು ಕೊಡ್ತೇನೆ. ನಾನು ಕೇಳಿದ್ದನ್ನು ಕೊಡ್ತೀಯಾ? ಖಂಡಿತ ಕೊಡ್ತೀಯಾ? ಭಾಷೆ ಕೊಟ್ಟಿದ್ದೇನೆ. ಸಿಕ್ಕಿದೆ. ಕಪಿಶ್ರೇಷ್ಠ ಮುಷ್ಟಿಯೊಳು ಪಿಡಿದ ಮರ್ಚಿದ ಕಾರ್ಯ, ಕಪಿಶ್ರೇಷ್ಠ ಮುಷ್ಟಿಯೊಳು ಪಿಡಿದ ಮರ್ಚಿದ ಕಾರ್ಯ ವಿಫಲವಾಯ್ತೆಲ್ಲ ಕೈ ಬಿಗಿತ ಕೊಳಗಾದೆ. ಕೈ ಬಿಗಿತ ಕೊಳಗಾದೆ ಯಾಕೆ? ನೀ ವಿಪರೀತವೆಣಿಸದಿರು, ನೀ ವಿಪರೀತವೆಣಿಸದಿರು. ಪ್ರಾಣವೂ ಕೇಳ್ತೇನೆ, ಪ್ರಾಣವೂ ಕೇಳ್ವೆ ಇದಕ್ಕೆನೆಂಬೆಯಲೆಲ್ದನು ಕಪಿಶ್ರೇಷ್ಠ. ವಾಲಿ, ಹರಿ, ನನಗೆ ನೀನು ಬೇಕು. ಕೊಡು, ಕೊಡು. ನನ್ನನ್ನು ನನಗೆ ಬೇಕಾದದ್ದು ವಾಲಿಯ ಪ್ರಾಣ. ಕೊಡ್ತೀಯಾ? ಕೊಡ್ತೀಯಾ? ತಂದೆ ಹೇಳಿದ ಮಾತು ದೃಢವಾಯಿತು. ದೃಢವಾದುದೆನಗೆ ತಾತನು ಪೇಳ್ದುದೆಲ್ಲವ ಕಡೆಗಣಿಸಿದೆ ಮತಿ ಮರೆದು. ದೊಡರಿಲ್ಲ ಪ್ರಾಣವಿತ್ತುದರಿಲ್ಲದೆ ಮನದಿಷ್ಟ ಪಡೆವೆನೆಲ್ಲದೆ ಜೊಡ್ಡಿ ನಿಂದು. ದೃಢವಾದುದೆನಗೆ ತಂದೆ ಹೇಳಿದಂತಹ ಮಾತು ದೃಢವಾಯಿತು ಅಂತ ನನಗೆ ಈಗ ದೃಢತೆ ಬರುತ್ತಾ ಇದೆ. ನನ್ನ ಪ್ರಾಣವನ್ನೇ ಕೇಳಿದ್ದನ್ನು ಕೊಡುತ್ತೇನೆ ಅಂತ ಹೇಳಿದೆ, ಭಾಷೆಯನ್ನು ಕೊಟ್ಟೆ. ನಮ್ಮ ಕ್ರಮವೇ ಹಾಗೆ, ಯಾರಿಗೆ ಯಾವುದಿಲ್ಲವೋ ಅದನ್ನೇ ಕೊಡುವುದು. ಹಾಗಾಗಿ ಇವನಿಗೆ ಭಾಷೆ ಕೊಟ್ಟಿದ್ದೇನೆ, ನಾನು ಪ್ರಾಣವನ್ನೇ ಪಡೆದನಲ್ಲ. ಚಿಂತಿಸಿ ಫಲ ಇಲ್ಲ. ನನ್ನಲ್ಲಿ ಇಲ್ಲದೆ ಹೋದದನ್ನು ನಿನ್ನಲ್ಲಿ ಕೇಳಿದ್ದಲ್ಲ, ನಿನ್ನಲ್ಲಿ ಜಾಸ್ತಿ ಆದದ್ದನ್ನು ನಾನು ಕೇಳಿದ್ದು. ಯಾಕೆ ಗೊತ್ತಾ? ಯಾಕೆ? ನಿನ್ನ ಪ್ರಾಣ ನನಗೊಂದು ಹೆಚ್ಚಲ್ಲ. ನಿನ್ನಿಂದ ಬಹು ಕಾರ್ಯವಿನ್ನ ಪೂಜಿದೆ. ನಿನ್ನಿಂದ ಬಹು ಕಾರ್ಯ ಇಲ್ಲ ಪೂಜಿದೆ. ಇದಕ್ಕೆಲ್ಲ ಲೋಕದಲ್ಲಿ ದುರ್ನೀತಿ
ಬಾಲಿ ಈ ಮಥನ ಪ್ರಪಂಚದಲ್ಲಿ ಕಾಲದ ಪ್ರಯಾಣದ ಆರಂಭ ಮಾತ್ರ. ಈ ಆರಂಭದಲ್ಲಿ ನಾನು ಏನನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ನೀನೊಬ್ಬ ಮಧ್ಯವರ್ತಿಯಾಗಿ ಇರಬೇಕು ಅಂತ ನನ್ನದೊಂದು ಸಂಕಲ್ಪ ಇದೆ. ನನಗೆ ದೇಹದ ಬಾಲಿ ಬೇಕಷ್ಟೇ ವಿನಃ ಅಹಂಕಾರಿ ಬಾಲಿ ಅಗತ್ಯ ಇರಲಿಲ್ಲ. ಅದಕ್ಕಾಗಿ ನಿನ್ನನ್ನು ಸೋಲಿಸಿ ನಿನ್ನ ಪ್ರಾಣವನ್ನು ನನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದೇನೆ. ನನಗೆ ಬೇಕಾದಾಗ ಪಡ್ಕೊಳ್ಳುತ್ತೇನೆ. ಹೋಗು, ನಿಶ್ಚಿಂತನಾಗಿರು. ನನ್ನ ದಾರಿ ಮಗನೇ. ಹರಿಯಿಂದ ಪ್ರಾಣವನ್ನು ಮರಳಿ ಪಡೆದೆ ನೀನು. ಬಹು ಕೆಲಸ ನೀನು ಮಾಡಬೇಕಾದದಕ್ಕೆ ಪೂರಕವಾಗಿ ಇದು ಒಂದು ಮಂದಾರ ಮಾಲಿಕೆಯನ್ನು ಬಹುಮಾನ ರೂಪವಾಗಿ ನೀನು ಕೊಡ್ತಾ ಇದ್ದೇನೆ. ಸ್ವೀಕರಿಸಿದ್ದೇನೆ. ಇದನ್ನು ನೀನು ಧರಿಸಿದರೆ ಯಾರೇ ನಿನ್ನ ಮುಂದೆ ಶತ್ರುವಾಗಿ ನಿಂತರೂ ಕೂಡ ಅವರ ಅರ್ಧ ತ್ರಾಣವನ್ನು ಹೀರಿಕೊಳ್ಳುವಂತಹ ಶಕ್ತಿ ನಿನಗೆ ಬರ್ತದೆ. ಆದಿ ತಪ್ಪಯ್ಯ, ಹೋಗಿ ಬರ್ತೇನೆ. ಅಂತೂ ಮಥನಕ್ಕೊಂದು ಪೂರ್ಣ ವಿರಾಮದ ಕಾಲ ಬಂದಿದೆ. ಅಮೃತ ಲಭ್ಯವಾಗಿದೆ. ಸುರರು ಅಸುರರು ಇತ್ತಂಡವು ಒಂದಾಗಿ ಅಮೃತವನ್ನು ಪಡೆಯಬೇಕು ಎನ್ನುವಂಥ ಗದ್ದಲದಲ್ಲಿ ನಾನು ಮೋಹಿನಿಯಾಗಿ ಅಮೃತವನ್ನು ಹಂಚಿದ್ದೇನೆ. ಅದರ ಜೊತೆಗೆ 2 ಪ್ರವೃತ್ತಿಗಳ ವಿಂಗಡಣೆಯೂ ಆಗಿದೆ. ನನ್ನ ಸಂಕಲ್ಪ ಏನಿದೆ ಅಂದರೆ, ಪ್ರಪಂಚದಲ್ಲಿ ಮುಂದೆ ನಡೆಯುವಂಥ ಯಾವುದೇ ಕಾರ್ಯಗಳಿರಲಿ, ಯಾವುದೇ ಧರ್ಮ ಸಂಸ್ಥಾಪನೆಯ ಪ್ರವೃತ್ತಿಗಳಿರಲಿ, ತಾಮಸ ಮತ್ತು ಸಾತ್ವಿಕದ ನಡುವಿನ ಸಂಘರ್ಷಕ್ಕೆ ಒಂದು ದಾರಿಯಾಗಬೇಕು, ತನ್ಮೂಲಕವಾಗಿ ಧರ್ಮ ಪ್ರತಿಷ್ಠಾಪನೆ ಆಗಬೇಕು ಎನ್ನುವಲ್ಲಿಗೆ ಸಮುದ್ರ ಮತದ ಶ್ರೀಕಾರ, ಪ್ರಯಾಣದ ಆರಂಭ. ಗಜಮುಖದ ಬಗೆ ಗಣಪಗೆ